ರೀಡಿಂಗ್ ಪೀಪಲ್ ಆರ್ ಲೀಡಿಂಗ್ ಪೀಪಲ್, ರೀಡಿಂಗ್ ನೇಷನ್ಸ್ ಆರ್ ಲೀಡಿಂಗ್ ನೇಷನ್. ನಮಸ್ಕಾರ ಆತ್ಮೀಯ ವೀಕ್ಷಕರೇ, ಚಿತ್ರದುರ್ಗದ ಬಿಸಿಸುದ್ದಿ ನ್ಯೂಸ್ ಪೋರ್ಟಲ್ ಅರ್ಪಿಸುವ ಪುಸ್ತಕ ಪರಿಚಯ ಕಾರ್ಯಕ್ರಮಕ್ಕೆ ತಮಗೆ ಅಭಿಮಾನದ ಸ್ವಾಗತ ಸುಸ್ವಾಗತ. ಆತ್ಮೀಯರೇ, ಭಾರತೀಯ ಪರಂಪರೆಯಲ್ಲಿ ಶಿಕ್ಷಕ ಮತ್ತು ಗುರುವಿಗೆ ಅಪಾರವಾದಂಥ ಗೌರವಾದರಗಳು ದೊರೆಯುತ್ತಿವೆ. ಕಾರಣ ಅವರ ವೃತ್ತಿ ಪಾವಿತ್ರ್ಯತೆ ಮತ್ತು ವ್ಯಕ್ತಿತ್ವದ ಕಾರಣಕ್ಕಾಗಿ ಬಹುದೊಡ್ಡ ಎತ್ತರಕ್ಕೆ ಬೆಳೆದಂಥ ಅನೇಕ ಆದರ್ಶ ಶಿಕ್ಷಕರನ್ನು ಗಮನಿಸಿದ್ದೀರಿ. ಅಂತೆಯೇ ಈ ದಿನ ನಿಮ್ಮೊಂದಿಗೆ ಒಬ್ಬ ಆದರ್ಶ ಶಿಕ್ಷಕರೊಬ್ಬರನ್ನು ಪರಿಚಯಿಸುವ ಸೌಭಾಗ್ಯ ನನ್ನದು. ಆತ್ಮೀಯರೇ, ಚಿತ್ರದುರ್ಗದ ಸರ್ಕಾರಿ ಬಾಲಕರ ಪದವಿ ಪೂರ್ವ ಕಾಲೇಜಿನಲ್ಲಿ ಆಂಗ್ಲ ಭಾಷಾ ಉಪನ್ಯಾಸಕರಾಗಿ ಕೆಲಸ ಮಾಡುತ್ತಿರುವಂಥ ಡಾಕ್ಟರ್ ಹೇಮಂತ್ ಕುಮಾರ್ SN ರವರು ಇಂದು ನಮ್ಮ ಕಾರ್ಯಕ್ರಮದ ಅತಿಥಿಗಳು. ಅವರನ್ನು ಈ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರ ಪರವಾಗಿ ಬರಮಾಡಿಕೊಳ್ತೇನೆ. ಸರ್, ತಮಗೆ ಅಭಿಮಾನದ ಸ್ವಾಗತ. ನಮಸ್ಕಾರ ಸರ್. ಸರ್, ಹೇಮಂತ್ ಸರ್ ಅಂತ ಹೇಳಿದ ತಕ್ಷಣ ಸದಾ ಲವಲವಿಕೆಯಿಂದಿರುವಂಥ ವ್ಯಕ್ತಿ, ಎಲ್ಲರೊಡನೆ ಬೆರೆಯಬಲ್ಲ ಸ್ನೇಹಪರ ಜೀವಿ, ವೃತ್ತಿಯಿಂದ ಆಂಗ್ಲ ಭಾಷಾ ಉಪನ್ಯಾಸಕರಾದರೂ ಕನ್ನಡತನವನ್ನು ತನ್ನ ಉಸಿರಾಗಿಸಿಕೊಂಡಂತಹ ಒಬ್ಬ ಶಿಕ್ಷಕ ಅನ್ನುವ ಹೆಗ್ಗಳಿಕೆಗೆ ನೀವು ಪಾತ್ರರಾಗಿದ್ದೀರಿ. ಧನ್ಯವಾದ. ಈ ಹೊತ್ತು ಈ ಪುಸ್ತಕ ಪರಿಚಯ ಕಾರ್ಯಕ್ರಮದ ಆರಂಭದಲ್ಲಿ ನಿಮ್ಮ ಬಾಲ್ಯದ, ನಿಮ್ಮ ಮನೆತನದ ಕೆಲವು ವಿಚಾರಗಳನ್ನು ಪ್ರೇಕ್ಷಕರೊಂದಿಗೆ ಹಂಚಿಕೊಳ್ಳಿ ಸರ್. ಖಂಡಿತ ಸರ್. ಮೊದಲನೇದಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ನನ್ನನ್ನು ಆಹ್ವಾನಿಸಿ ಈ ಬಗ್ಗೆ ಮಾತಾಡಲಿಕ್ಕೆ ನನಗೆ ಅವಕಾಶ ಕೊಟ್ಟಿದ್ದಕ್ಕೆ ನಿಮ್ಮೆಲ್ಲರಿಗೂ ಹೃತ್ಪೂರ್ವಕವಾಗಿರ್ತಕ್ಕಂಥ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ನಾನು ಮೂಲತಃ ಹೊಳಲ್ಕೆರೆ ತಾಲೂಕು ಗುಂಡಿಮಡು ಗ್ರಾಮದವನು. ನನ್ನ ತಂದೆ ನಾಗರಾಜಪ್ಪ ಅಂತ ಹೇಳಿ, ತಾಯಿ ಶಾರದಮ್ಮ ಅಂತ. ಅಪ್ಪ ಹೈಸ್ಕೂಲ್ ಶಿಕ್ಷಕರಾಗಿ ಕೆಲಸ ಮಾಡ್ತಾಯಿದ್ರು. ನಾನು ನನ್ನ 1ನೇ ತರಗತಿಯನ್ನು ಗುಂಡಿಮಡು ಗ್ರಾಮದಲ್ಲೇ ಪ್ರಾರಂಭಿಸಿ ಪ್ರಾಥಮಿಕ ಶಾಲೆನ ಬಹಾದೂರ್ಘಟ್ಟದಲ್ಲಿ, ನಂತರ ಚಿತ್ರಹಳ್ಳಿನಲ್ಲಿ ಹೈಸ್ಕೂಲ್ನ ನಾನು ಮುಗಿಸಿ PU ಕಾಲೇಜನ್ನ ನಾನು ಸರ್ಕಾರಿ ವಿಜ್ಞಾನ ಕಾಲೇಜು ಚಿತ್ರದುರ್ಗದಲ್ಲಿ ಮುಗಿಸಿ ಪದವಿನ ಇಂಗ್ಲೀಷ್ ಸಾಹಿತ್ಯ, ಕನ್ನಡ ಸಾಹಿತ್ಯ ಮತ್ತು ಇತಿಹಾಸ 3 ಮೇಜರ್ಗಳನ್ನು ಹೊಂದಿಗೆ ಆರ್ಟ್ಸ್ ಕಾಲೇಜಲ್ಲಿ ನಾನು ವಿದ್ಯಾಭ್ಯಾಸ ಮಾಡಿದ್ದೀನಿ. ನನ್ನ MA ಇಂಗ್ಲೀಷ್ನ ಕುವೆಂಪು ವಿಶ್ವವಿದ್ಯಾಲಯದಲ್ಲೂ, MEdನ್ನು ಬೆಂಗಳೂರು ವಿಶ್ವವಿದ್ಯಾಲಯದಲ್ಲೂ ಮುಗಿಸಿದ್ದೀನಿ. ನನ್ನ BEdನ್ನು ಚಿಕ್ಕಮಗಳೂರಿನ MLMN ಶಿಕ್ಷಕರ ಶಿಕ್ಷಣ ಮಹಾವಿದ್ಯಾಲಯದಲ್ಲಿ ಮುಗಿಸಿದ್ದೀನಿ. ನನ್ನ PhD ಬಂದು ಬೆಂಗಳೂರು ವಿಶ್ವವಿದ್ಯಾಲಯದಲ್ಲಿ ಎಜುಕೇಷನ್ ಡಿಪಾರ್ಟ್ಮೆಂಟ್ನ ಡೀನ್ ಆಗಿರುವಂಥ ಡಾಕ್ಟರ್ MS ತಳವಾರ್ ಸರ್ ಅವರ ಮಾರ್ಗದರ್ಶನದಲ್ಲಿ ನನ್ನ PhDನ ಮುಗಿಸಿದ್ದೀನಿ ಸರ್. ಅಂದರೆ ನಿಮ್ಮ ಬಾಲ್ಯದ ಒಂದಷ್ಟು ಗುಂಡಿಮಡುವಿನ ಪರಿಸರ, ನೀವು ಓದಿದಂಥ ವಿವಿಧ ಊರುಗಳಲ್ಲಿನ ಪರಿಸರ ನಿಮ್ಮ ಬಾಲ್ಯದ ಮೇಲೆ ಮತ್ತು ಒಂದಷ್ಟು ವಿದ್ಯಾಭ್ಯಾಸದ ಮೇಲೆ ಅನೇಕ ಪ್ರಭಾವಗಳನ್ನು ಬೀರಿದ್ದುಂಟು. ಖಂಡಿತ ಸರ್, ಖಂಡಿತ. ಒಂದಷ್ಟು ಸ್ಮರಣಿಕೆಗಳನ್ನು ಹೊತ್ತು ಕಲಿಬೇಕು ಅನ್ನುವಂಥ ಹಂಬಲದಿಂದ ಪದವಿಯನ್ನು ಮುಗಿಸ್ತೀರಿ. ನಂತರದಲ್ಲಿ MAನನ್ನು ಆಂಗ್ಲ ಭಾಷಾ MA ಪದವಿಯನ್ನು ಮುಗಿಸ್ಕೊಳ್ತೀರಿ. ತದನಂತರದಲ್ಲಿ ನಿಮಗೆ PhD ಮಾಡುವಂಥ ಒಂದು ಅವಕಾಶ ಸಿಗುತ್ತೆ. ಹೌದು. ಅದಾದ ನಂತರದಲ್ಲಿ, ವಿದ್ಯಾಭ್ಯಾಸದ ನಂತರದಲ್ಲಿ ನೀವು ವೃತ್ತಿಗೆ ಆರಂಭವನ್ನು ಮಾಡಿದ್ದು ಯಾವಾಗ? ಯಾವ ಊರಿನಲ್ಲಿ ನಿಮ್ಮ ವೃತ್ತಿ ಬದುಕು ಆರಂಭ ಆಯಿತು ಸರ್? ನಾನು 1996ರಲ್ಲಿ ಇಂಗ್ಲೀಷ್ MAಯನ್ನು ಮುಗಿಸ್ಕೊಂಡು ಬಂದಾಗ ವಿ ವರ್ ಆನ್ ದ ಕ್ಲೌಡ್ 9. ನಮಗೊಂದು ಭಾಳ ಸಂತೋಷ ಇತ್ತು. ಏನಂದರೆ ಇಂಗ್ಲೀಷ್ MA ಮಾಡಿದ್ದೀವಿ ಅಂದಾಕ್ಷಣಕ್ಕೆ ನಾವು ಪ್ರಪಂಚದಲ್ಲಿ ಎಲ್ಲಿ ಬೇಕಾದ್ರೂ ಹೋಗ್ಬೋದು ಅನ್ನೋ ಒಂದು ಅಹಮಿಕೆ ನಮ್ಮೊಳಗೆ ತುಂಬ್ಕೊಂಬಿಟ್ಟಿತ್ತು. ಆ ಸಂದರ್ಭದಲ್ಲಿ ಹೊಳಲ್ಕೆರೆನಲ್ಲಿ SJM ಡಿಗ್ರಿ ಕಾಲೇಜ್ ಒಂದಿತ್ತು ಸರ್. ಅಲ್ಲಿಂದ ನಾನು MA ಮುಗಿಸ್ಕೊಂಡು ಬಂದಾದ ತಕ್ಷಣ SJM ಡಿಗ್ರಿ ಕಾಲೇಜಲ್ಲಿ ನಾನು ಉಪನ್ಯಾಸಕನಾಗಿ ಅರೆಕಾಲಿಕ ಹುದ್ದೆನಲ್ಲಿ ನಾನು ವರ್ಷ ನಾನು ಕೆಲಸ ಮಾಡಿದೆ. ಆ ನಂತರ ನಾನು BEd ಮಾಡಬೇಕು ಅಂತ ಹೇಳಿ ನಮ್ಮ ತಂದೆಯ ಅಭಿಲಾಷೆ ಹಂಗೆ ನಾನು ಚಿಕ್ಕಮಗಳೂರಿನ MLMN BEd ಕಾಲೇಜಲ್ಲಿ ನಾನು BEd ಮಾಡಲಿಕ್ಕೆ ಹೋದೆ. ನಂತರ ಅಲ್ಲಿಂದ ಬೆಂಗಳೂರಿಗೆ ಹೋಗಿ MEdನ್ನು ಮುಗಿಸಿದೆ ನಾನು. ಅವಾಗಿನ ಕಾಲದಲ್ಲೆಲ್ಲ ಹೇಗಿತ್ತು ಅಂತಂದರೆ, ನಾನು ಓದಿರುವ ಇದ್ದಂತಹ ಎಲ್ಲ ಊರುಗಳ ಪರಿಸ್ಥಿತಿಯು ಬಹುತೇಕ ಒಂದೇ ಥರ ಇರ್ತಾ ಇತ್ತು. ಈಗ 40-45 ವರ್ಷಗಳ ಹಿಂದಿನ ಹಳ್ಳಿಗಳಂದರೆ ಎಲ್ಲ ಹಳ್ಳಿಗಳಲ್ಲೂ ಒಂದೇ ರೀತಿಯ ಫಾರ್ಮ್ಯಾಟ್ ಇರ್ತಾ ಇತ್ತು. ಆವಾಗ ಜನರ ಜೀವನದ ಮಟ್ಟ ಕೂಡ ಹೇಗಿತ್ತು ಅಂತಂದರೆ, ತೃಪ್ತಿಯಾಗಿ ಜೀವನ ಮಾಡುವಂಥ ಒಂದು ಹಂತದಲ್ಲಿತ್ತು. ಹಾಗಾಗಿ ಹಳ್ಳಿಗಳಲ್ಲಿ ಇರಬಹುದಾಗಿರ್ತಕ್ಕಂಥ ಒಂದು ಸಾಮಾನ್ಯವಾದ ಪರಿಸರ ನನ್ನ ಮೇಲೆ ಅದು ಪ್ರಭಾವವನ್ನು ಬೀರಿತು. ಮೂಲತಃ ನನ್ನ ತಾಯಿಯ ತವರು ಮನೆ ಆಗಿರ್ತಕ್ಕಂಥ ಗುಂಡೇರಿ, ಅಲ್ಲಿ ನನ್ನ ಬಾಲ್ಯದ ಬಹಳ ದೊಡ್ಡ ನೆನಪುಗಳಿದ್ದಾವೆ. ಅದೊಂದು ತುಂಬ ದೊಡ್ಡ ಕುಟುಂಬ.
ನನ್ನ ತಾತ ಶ್ರೀ ಹಾಲಪ್ಪ ಅಂತಂತ ಹೇಳಿ ಅವತ್ತಿನ ಕಾಲದ ಬಂಡೆಬೊಮ್ಮನಹಳ್ಳಿ ಪರಮೇಶ್ವರಪ್ಪರವರು MLA ಆಗಿರೋ ಕಾಲಕ್ಕೆ ನಮ್ಮ ಕುಟುಂಬ ರಾಜಕಾರಣದಲ್ಲಿ ಇತ್ತು. ತಾತರ ಕುಟುಂಬ ಅಲ್ಲಿನ ಬಹಳ ದೊಡ್ಡ ಕುಟುಂಬ ಆಗಿರೋದ್ರಿಂದ ಅಲ್ಲಿರ್ತಕ್ಕಂತಹ ತೋಟಗಳು ಮತ್ತೆ ಆ ಹಳ್ಳಿಯ ಜೀವನದ ಬಹಳ ದೊಡ್ಡ ನೆನಪುಗಳು ನನ್ನಲ್ಲಿ ಈಗಲೂ ಇದ್ದಾವೆ. ಪಂಪ ಹೇಗೆ ತನ್ನ ತಾಯಿ ಮನೆಯನ್ನು ನೆನಪಿಸ್ಕೊಡ್ತಾರೋ ನಾನು ಹಾಗೆ ನನ್ನ ತಾಯಿ ಮನೆಯನ್ನು ಬಹಳ ನೆನಪಿಸ್ಕೊಡ್ತೀನಿ. ಯಾಕಂದ್ರೆ ನನ್ನ ಬಾಲ್ಯ ರೂಪಿತ ಆಗಿದ್ದೆ ಅಲ್ಲಿ. ಅಪಾರವಾದ ಪ್ರೀತಿಯನ್ನ ನನ್ನ ಬಂಧು ಬಾಂಧವರು, ನನ್ನ ಇಡೀ ಕುಟುಂಬ ನನಗೆ ಕೊಟ್ಟಿದೆ. ಬಹುಶಃ ಪ್ರೀತಿಯನ್ನೇ ಕೊಡೋದ್ರಿಂದ ವ್ಯಕ್ತಿತ್ವ ಹೇಗೆ ನಿರ್ಮಾಣ ಆಗುತ್ತೆ ಅಂತ ಏನಾದ್ರು ತಗೊಳ್ಳೋದಾದ್ರೆ, ಬಾಲ್ಯದಲ್ಲಿ ಪ್ರೀತಿ ಎಷ್ಟು ಮುಖ್ಯ ಅಂತ ತಗೊಳ್ಳೋದಾದ್ರೆ ಖಂಡಿತ ಅದು ವ್ಯಕ್ತಿತ್ವವನ್ನು ರೂಪಿಸೋದಕ್ಕೆ ನನ್ನದ ಒಂದು ಉದಾಹರಣೆ ನನಗೆ ಬಹಳ ಹೆಮ್ಮೆ ಅಂತ ಅನ್ಸುತ್ತೆ ಸರ್. ಅಂದ್ರೆ ಬಹುಶಃ ಬಾಲ್ಯದಲ್ಲಿ ಕೌಟುಂಬಿಕ ಪರಿಸರ ಮತ್ತು ಗ್ರಾಮೀಣ ಸೊಗಡಿನ ಬದುಕನ್ನು ಕಟ್ಟಿಕೊಡುವಂತಹ ಒಂದು ಸಂದರ್ಭ ನಿಮಗೆ ತಾನೇ ತಾನಾಗಿ ಮೈಗೂಡಿಸಿಕೊಂಡ ಕಾರಣಕ್ಕಾಗಿ ನೀವು ಅನೇಕ ಕಡೆಗಳಲ್ಲಿ ಕತೆ ಕವನಗಳನ್ನು ಬರಿತಾ ಹೊರಡ್ತೀರಿ. ಒಂದಷ್ಟು ಜನರ ಪುಸ್ತಕಗಳನ್ನು ಪರಿಷ್ಕರಿಸುವ ಕಾರ್ಯದಲ್ಲಿ ತೊಡಗ್ತೀರಿ. ಕೆಲವರಿಗೆ ಬೆನ್ನುಡಿ ಮುನ್ನುಡಿಗಳನ್ನು ಬರೆಯುವಂಥ ಅವಕಾಶಗಳು ಸಿಕ್ಕಾಗ ನಿಮಗೆ ಯಾವುದೇ ರೀತಿಯಾದಂತಹ ಒಂದು ಬಿಗುಮಾನ ಇಲ್ಲದೆ ನಾನು ಇವರನ್ನು ಬೆನ್ನು ತಟ್ಟಬಹುದು, ಪ್ರಶಂಸಿಸಬಹುದು ಅನ್ನುವಂತಹ ಕಾರಣಕ್ಕೆ ನಿಮ್ಮ ವ್ಯಕ್ತಿತ್ವ ಮತ್ತಷ್ಟು ಎತ್ತರಕ್ಕೆ ಬಂತು ಅಂತ ಕೇಳಿದ್ದೇನೆ. ಅಂಥದ್ದು ಯಾವುದಾದ್ರೂ ಒಂದು ಘಟನೆಯನ್ನು ನೀವು ನೆನಪು ಮಾಡ್ಕೊಳ್ಳಿ. ಖಂಡಿತ ಸರ್, ಖಂಡಿತ. ಸಾಹಿತ್ಯದ ಬಗೆಗಿನ ಪ್ರೀತಿಯನ್ನು ನನಗೆ ಹೈಸ್ಕೂಲ್ನಲ್ಲಿರ್ತಕ್ಕಂಥ ಕನ್ನಡ ಮೇಷ್ಟ್ರುಗಳು ಕಲಿಸಿದರು ಸರ್. ಅವ್ರ ಹೆಸರು ಸಿ ಕುಮಾರಸ್ವಾಮಿ ಅಂತ ಹೇಳಿ. ನನ್ನ ಇತ್ತೀಚಿನ ಪುಸ್ತಕವನ್ನು ನಾನು ನನ್ನ ತಂದೆ ತಾಯಿಗಳ ಜೊತೆಗೆ ಅವರಿಗೂ ಅರ್ಪಿಸಿದ್ದೇನೆ. ಅಲ್ಲಿನೇ ಕನ್ನಡ ಶಿಕ್ಷಕರು ಇನ್ನೊಬ್ಬರು ಸಿ ವೀರಣ್ಣ ಅಂತಂತ ಹೇಳಿ ಅವರು ನಮ್ಮ ಮೇಲೆ ಬಹಳ ಪ್ರಭಾವವನ್ನು ಬೀರಿದರು. ಹಾಗೆಯೇ PU-ನಲ್ಲೂ ಮತ್ತು ಡಿಗ್ರಿ ಕಾಲೇಜುಗಳಲ್ಲೂ ಡಾಕ್ಟರ್ ಬಿ ರಾಜಶೇಖರಪ್ಪ, ಡಾಕ್ಟರ್ ಲೋಕೇಶ್ ಅಕ್ಸನಕಟ್ಟೆ, ಡಾಕ್ಟರ್ BB ಶಿವಣ್ಣ ಅವರು, ತಾರಿಣಿ ಶುಭದಾಯಿನಿ ಅಂತ ಒಬ್ರು ಮೇಡಮ್ ಇದ್ರು, ಅವರು ಸಿದ್ದಪ್ಪ ಅಂತ ಇದ್ರು, ಡಾಕ್ಟರ್ ಶ್ರೀರಾಮ್ ರೆಡ್ಡಿ ಸರ್ ಅಂತ ಇದ್ರು. ಇವರೆಲ್ಲರೂ ಕನ್ನಡ ವಿಭಾಗನೇ ಒಂದು ಬಹಳ ಅದ್ಭುತವಾದ ವಿಭಾಗ ಇತ್ತು ಸರ್. ಅಲ್ಲಿ ಭಾಷೆಯ ಬಗೆಗಿನ ಪ್ರೀತಿಯ ಜೊತೆಗೆ ಸಾಹಿತ್ಯದ ಬಗೆಗಿನ ಪ್ರೀತಿಯು ಕೂಡ ಬಹಳ ಹೆಮ್ಮರವಾಗಿ ನಮ್ಮಲ್ಲಿ ಬೆಳೀತದು. ಆ ಮೂಲಕವಾಗಿ ನಾನು ಪ್ರವೇಶಿಸಿದ್ದೇನೆ. ಸಾಹಿತ್ಯದ ವಲಯವನ್ನು ಪ್ರವೇಶಿಸಿದ್ದು ನನ್ನ ಕವಿತೆಗಳಿಂದ ಆದ್ರೂ ಪ್ರಕಟ ಆಗಿದ್ದು ನನಗೆ ಮುನ್ನುಡಿಯನ್ನು ಬರೆಯೋದರ ಮುಖಾಂತರವೇ. ನಾನು 1999 2000 ಇಸ್ವಿನಲ್ಲಿ MEd ಮಾಡುವಾಗ ನನ್ನ ಬಹಳ ಪ್ರೀತಿಯ ಗೆಳೆಯ G ಪ್ರಕಾಶ್ ಅಂತ ಹೇಳಿ ತುಮಕೂರಿನವರು, ಅವರು ಮತ್ತೆ ಅವರ ಶ್ರೀಮತಿ ಇಬ್ರು ಕೂಡ ಒಂದು ಕವನ ಸಂಕಲನ ತೆಗೆದುಕೊಂಡ್ಬಂದ್ರು. ಅವರು ಅವರ ಮಣ್ಣು ಮರ ಬಳ್ಳಿ ಅಂತಕ್ಕಂಥ ಉಮಾದೇವಿ ಅಂತ ಹೇಳಿ ಉಮಾದೇವಿಯವರ ಮಣ್ಣು ಮರ ಬಳ್ಳಿ ಅನ್ನುವ ಕವನ ಸಂಕಲನಕ್ಕೆ ನನಗೆ ಮುನ್ನುಡಿ ಬರೆಯುವಂಥ ಅವಕಾಶ ಸಿಕ್ತು. ಆ ಸಂದರ್ಭದಲ್ಲಿ ಕವಿತೆಗಳನ್ನು ತುಂಬ ನಾವು ಭಾಳ ಗಂಭೀರವಾಗಿ ಓದ್ತಾ ಇದ್ವಿ. ನಮ್ಗೆ ಆಶ್ಚರ್ಯ ಆಗೋದೇನೆಂದರೆ MEd ಅನ್ನು ಓದುವಾಗ ತರಗತಿಯ ಅವಧಿಯನ್ನು ಬಿಟ್ಟರೆ ಉಳಿದೆಲ್ಲ ಸಮಯವನ್ನು ಕೂಡ ನಾವು ಅಲ್ಲೊಂದು ಕಟ್ಟೆ ಮೇಲೆ ಕೂತು ಸಾಹಿತ್ಯದ, ಸಂಸ್ಕೃತಿಯ, ರಾಜಕೀಯದ ಚಿಂತನೆಗಳನ್ನು ಮಾಡ್ತಾ ಇದ್ವಿ ಆ ನಮ್ಮ ವಯಸ್ಸಿನಲ್ಲಿ. ಅದಕ್ಕೆ ಮೂಲ ಕಾರಣ ಅಂತಂದ್ರೆ ನಮಗೆ ಲಂಕೇಶ್ ಮೇಷ್ಟ್ರು. ಆ ಸಂದರ್ಭದಲ್ಲಿ ಸಾಹಿತ್ಯದ ಬಗೆಗಿನ ಪ್ರೀತಿಯಿಂದಾಗಿಯೇ ನಾವೆಲ್ಲರೂ ಸ್ನೇಹಿತರಾಗಿದ್ವಿ. ಆ ಸ್ಥಳಕ್ಕೆ ನಾವು ಅನುಭವ ಮಂಟಪ ಅಂತ ಕೂಡ ಹೆಸರು ಕೊಟ್ಕೊಂಡಿದ್ವಿ ನಾವು ಚರ್ಚೆ ಮಾಡಬೇಕಾದ್ರೆ. ಅಲ್ಲಿ ಅವರ ಕವನ ಸಂಕಲನಕ್ಕೆ ಮೊದಲನೇ ಬಾರಿಗೆ ನನಗೆ ಮುನ್ನುಡಿ ಬರೆಯುವ ಅವಕಾಶ ಸಿಕ್ತು. ಉಮಾದೇವಿಯವರ ಕವಿತೆಗಳಲ್ಲಿ ಫೆಮಿನಿಸಮ್ನ ಒಂದಿಷ್ಟು ಗುಣಗಳಿದ್ವು ಬಹಳ. ಅವುಗಳನ್ನು ನನಗೆ ಗುರುತಿಸ್ಲಿಕ್ಕೆ ಸಾಧ್ಯ ಯಾಕಾಯಿತು ಅಂತಂದ್ರೆ ನಾನು ಫೆಮಿನಿಸಮ್ನ ಒಂದು ಪಾರ್ಟ್ ಆಫ್ ದ ಟೆಕ್ಸ್ಟ್ ಆಗಿ ಓದಿದ್ದು ನನಗೆ ಬಹಳ ಅನುಕೂಲ ಆಯಿತು. ಅದನ್ನು ನನಗೆ ಕಲಿಸಿದವರು ಡಾಕ್ಟರ್ ರಾಜೇಂದ್ರ ಚೆನ್ನಿ ಅಂತ ಹೇಳಿ ಕುವೆಂಪು ವಿಶ್ವವಿದ್ಯಾಲಯದ ಇಂಗ್ಲಿಷ್ ವಿಭಾಗದ ಮುಖ್ಯಸ್ಥರಾಗಿದ್ದರು. ಅವರು ನನಗೆ ಕಲಿಸಿದ್ರು. ಆ ಮೂಲಕವಾಗಿ ಬಂದೆ. ಆ ನಂತರ ಚಿತ್ರದುರ್ಗದ ವಲಯ ಸಾಹಿತ್ಯದ ವಲಯದಲ್ಲೂ ಕೂಡ ಸುಮಾರು ಜನ ಹಿರಿಯರು, ಸ್ನೇಹಿತರು ನನಗೆ ಮುನ್ನುಡಿ ಬರೀಲಿಕ್ಕೆ ಅಂತ ಹೇಳಿ ಕೇಳಿದ್ರು. ಆ ಮೂಲಕವಾಗಿ ನನಗೆ ತೋಚಿದ್ದನ್ನು, ಆಮೇಲೆ ಆ ಕೃತಿಯಲ್ಲಿ ಶ್ರೇಷ್ಠ ಅನಿಸಿದ್ದನ್ನು ನಾನು ಮುನ್ನುಡಿಯಲ್ಲಿ ಬರ್ಕೊಡ್ತಾ ಬಂದೆ. ನನಗೆ ಬಹಳ ಮುಖ್ಯ ಅಂತ ಅನಿಸಿದ್ದು, ಯಾರೇ ಬರವಣಿಗೆಯನ್ನು ಮಾಡಲಿ ಅವರಿಗೊಂದು ಸಾಮಾಜಿಕ ಕಳಕಳಿ ಇರಬೇಕು ಅಂತಕ್ಕಂಥದ್ದು ನನಗೆ ಬಹಳ ಮುಖ್ಯವಾಗಿ ಕಾಣಿಸ್ತಾ ಇತ್ತು. ಯಾಕಂದ್ರೆ ನಮ್ಮ ಕನ್ನಡ ಪರಂಪರೆನೇ ಆಗಿದೆ. ಜನ ಬದುಕಲೆಂದು ಕಾವ್ಯವೆಂ ಬರೆವೆಂ ಅಂತ ಹೇಳುವಂತಹ ಸಾಹಿತಿಗಳ ಕಾಲದಿಂದ ನಾವು ಬಂದಿದ್ದೀವಿ. ಹಾಗಾಗಿ ಅದನ್ನೆಲ್ಲ ಓದ್ಕೊಂತ ಬಂದಿದ್ದರಿಂದ ನನಗೆ ಮುನ್ನುಡಿಯನ್ನು ಬರೆದು ಪ್ರಕಟಿಸ್ಲಿಕ್ಕೆ ಸಾಧ್ಯ ಆಯಿತು. ಅದನ್ನು ಬಹುಶಃ ಹೇಮಂತ್ ರಾಜ್ರವರು ಮುನ್ನುಡಿಯನ್ನು ಬೆಳೆಯುವ ಮಟ್ಟಕ್ಕೆ ಬಂದಿದ್ದಾರೆ ಅಂತ ನಿಮ್ಮ ಬಳಗ ಗುರುತಿಸ್ತು.
ಹೌದು ಸರ್, ಹೌದು. ಆ ಕಾರಣಕ್ಕೆ ನಿಮಗೊಂದು ಸ್ಟೆಪ್ ಸಿಕ್ತು. ಖಂಡಿತ. ಬಹುಶಃ ಆ ಹೊತ್ತಿನ ಕಾಲಕ್ಕೆ ನಿಮ್ಮ ಏನು 1996-97 ಹೊತ್ತಿಗಾಗಲೇ ಒಂದು ರೀತಿಯಾದಂಥ ಆಧುನಿಕತೆ ಮತ್ತು ವೈಜ್ಞಾನಿಕತೆಯ ಗಾಳಿ ಬೀಸ್ತಾ ಇತ್ತು. ಖಂಡಿತ. ಜಾಗತೀಕರಣದ ನೆರಳು ದಟ್ಟವಾಗಿ ಭಾರತದ ಮೇಲೆ ಹರಡಕ್ಕೆ ಸ್ಟಾರ್ಟ್ ಆಗಿತ್ತು. ಆ ಸಂದರ್ಭದಲ್ಲಿ ಎಲ್ಲರೂ ಯೋಚಿಸಿದ್ದೇನೆಂದ್ರೆ, ವಿದ್ಯಾರ್ಥಿಗಳು ಮತ್ತು ಶಿಕ್ಷಣ ಸಂಸ್ಥೆಗಳವರು ತಾಂತ್ರಿಕತೆ ಮತ್ತು ವೈಜ್ಞಾನಿಕತೆಯಲ್ಲಿ ಪದವಿಗಳನ್ನು ಪಡಿಬೇಕು, ಡಾಕ್ಟರ್ ಆಗಬೇಕು, ಇಂಜಿನಿಯರ್ ಆಗಬೇಕು, ಮತ್ತೇನೋ ಕನಸುಗಳನ್ನು ಹೊತ್ತು ತಾಂತ್ರಿಕವಾಗಿ ಆಕಾಶದ ಎತ್ತರಕ್ಕೆ ಆರಬೇಕು ಅನ್ನೋ ಕಾಲಘಟ್ಟದಲ್ಲಿ ನೀವು ಮತ್ತು ನಿಮ್ಮ ಬಳಗದ ಅನುಭವ ಮಂಟಪದ ಒಂದು ಘಟನೆ ಇದೆಯಲ್ಲ, ಬಹುಶಃ ಒಂದು ವಿಭಿನ್ನವಾದಂತಹ ಕಲ್ಪನೆಯನ್ನು ನನಗೆ ಕಟ್ಕೊಡುತ್ತೆ. ಯಾಕೆ ಅಂತ ಹೇಳಿದ್ರೆ, ನೀವು ಓದುತ್ತಾ ಇದ್ದದ್ದು ಮತ್ತು ನೀವು ಪದವಿ ಪಡೆದದ್ದು MA ಅಂದ್ರೆ ಆಂಗ್ಲ ಭಾಷೆಯಲ್ಲಿ ಪದವಿಯನ್ನು ಪಡೆದದ್ದು. ಆದರೆ ಬದುಕನ್ನು ಕಟ್ಕೊಳ್ಬೇಕು, ಸಾಮಾಜಿಕ ಕಳಕಳಿಯಿಂದ ನಮ್ಮನ್ನು ನಾವು ಗುರುತಿಸ್ಕೊಳ್ಬೇಕು, ಅಥವಾ ಜನಜಾಗೃತಿಗೆ ನಮ್ಮ ಲೇಖನಿ ತೊಡಗಬೇಕು ಅನ್ನುವಂಥ ಚಿಂತನೆ ಮೂಡಿದೆಯಲ್ಲ, ಅದೊಂದು ರೀತಿಯಾದಂತಹ ಪರ್ವಕಾಲ. ಆ ಸಂದರ್ಭದಲ್ಲಿ ನೀವು ಮಾಡಿದಂತಹ ನೀವು ಬರೆದಂಥ ಕೆಲವು ಲೇಖನಗಳು ಕೆಲವು ಪತ್ರಿಕೆಗಳಲ್ಲಿ ಪ್ರಕಟ ಆಗ್ತವೆ. ನಿಮ್ಮ ಸಾಹಿತ್ಯಿಕ ಬಳಗದಲ್ಲಿ ಒಂದಷ್ಟು ಹೇಮಂತರಾಜ್ ಬಗ್ಗೆ ಒಂದಷ್ಟು ಮೆಚ್ಚುಗೆಯ ಮಾತುಗಳು ಬರ್ತವೆ. ಈ ಮೆಚ್ಚುಗೆಯ ಮಾತುಗಳು ನಿಮ್ಮನ್ನು ಮುಂದಿನ ಕಾಲಘಟ್ಟದಲ್ಲಿ ನಿಮ್ಮ ಸಾಹಿತ್ಯದ ಕೃಷಿಗೆ ಬಹಳಷ್ಟು ಪ್ರೇರಣೆ ಆಗ್ತದೆ. ಅದಾದ ನಂತರದಲ್ಲಿ ನೀವು ವಿದ್ಯಾರ್ಥಿಗಳಿಗೆ ಪಾಠ ಬೋಧನೆಯನ್ನು ಮಾಡ್ತಾ ಈ ಸಾಹಿತ್ಯ ಕೃಷಿಯನ್ನು ಉಳಿಸಿಕೊಂಡು ಬೆಳೆಸಿಕೊಂಡು ಬಂದ ಬಗ್ಗೆ ಹೇಗೆ ಸರ್? ಬದುಕನ್ನ ನಾವು ಅರ್ಥ ಮಾಡ್ಕೊಳ್ಳೋಕ್ಕೆ ಅಂತ ಹೊರಟಾಗ ಇದು ಯಾವುದು ಬೇರೆ ಬೇರೆ ಅಲ್ಲ ಸರ್. ದೇ ಆಲ್ ಗೋ ಕಾಂಪ್ಲಿಮೆಂಟ್ರಿ, ಒಂದಕ್ಕೊಂದು ಪೂರಕವಾಗಿರೋಂಥವು. ನಾವು ನಮ್ಮ ಓದು, ಸಮಾಜದ ಬಗೆಗಿನ ಕಾಳಜಿ, ತರಗತಿಗಳಲ್ಲಿ ನಾವು ಮಕ್ಕಳನ್ನು ಬೆಳೆಸುವಂಥದ್ದು, ಇದು ನಾವು ಮೇಲ್ನೋಟಕ್ಕೆ ಇದು ಬೇರೆ ಬೇರೆ ಅಂತ ಅನಿಸಿದ್ರು ಇದರ ಅಂತರಾತ್ಮ ಜೀವಾಳ ಒಂದೇ. ಉತ್ತಮವಾದ ಬದುಕನ್ನು ನಾವು ನಾಳೆಗಳಿಗೆ ಬಿಟ್ಟು ಹೋಗಬೇಕು ಅನ್ನೋಂಥದ್ದು, ಮತ್ತು ನಮ್ಮ ಮುಂದಿನ ಪೀಳಿಗೆಯಲ್ಲಿ ಒಂದು ಜವಾಬ್ದಾರಿಯನ್ನು, ಕಾಳಜಿಯನ್ನು ಮಕ್ಕಳಲ್ಲಿ ಬಿಟ್ಟು ಹೋಗಬೇಕು ಅಂತ ಅನ್ನೋದೊಂದು ಮೂಲ ದ್ರವ್ಯವಾಗಿ ನಮ್ಮ ಹತ್ರ ಕೆಲಸ ಮಾಡ್ತಾ ಇರುತ್ತೆ. ಕನ್ನಡದ ಬಗೆಗಿನ ಪ್ರೀತಿಯನ್ನು ನನ್ನ ಮೇಷ್ಟ್ರುಗಳು ನನ್ನಲ್ಲಿ ಬೆಳೆಸಿರೋ ಕಾರಣದಿಂದಾಗಿ ಅದು ಸಾಹಿತ್ಯದ ಬಗೆಗಿನ ಪ್ರೀತಿಯಾಗಿ ಕಾಣ್ತು. ಬರೀ ಭಾಷೆಯ ಬಗೆಗಿನ ಪ್ರೀತಿಯನ್ನು ಸ್ಟೇಟ್ಮೆಂಟ್ಗಳನ್ನು ಕೊಡೋದ್ರ ಮುಖಾಂತರ ನಾವು ಕಲಿಸ್ಲಿಕ್ಕೆ ಸಾಧ್ಯ ಇಲ್ಲ. ಆ ಮೂಲಕವಾಗಿ ಬದುಕು ಕಟ್ಟಿಕೊಳ್ಳಬಹುದಾಗಿರ್ತಕ್ಕಂಥ, ವ್ಯಕ್ತಿತ್ವವನ್ನು ರೂಪಿಸಿಕೊಳ್ಬಹುದಾಗಿರುವಂಥ ಆಲೋಚನೆಗಳನ್ನು ನಮ್ಮಲ್ಲಿ ತುಂಬುವುದ್ರ ಮುಖಾಂತರ ನಮ್ಮ ಬದುಕನ್ನು ರೂಪಿಸಿಕೊಳ್ಬಹುದು ಅಂತ ನಾನು ನಂಬ್ಕೊಂಡು ಬಂದವನು. ತರಗತಿಯ ಒಳಗಿನ ಮೇಷ್ಟ್ರುಗಳು ನಮಗೆ ಭಾಷೆಯ ಪ್ರಬುದ್ಧತೆಯನ್ನು ಕಲಿಸಿದರೆ, ಲಂಕೇಶ್ ಮೇಷ್ಟ್ರು ಅಂತವರು, ಅವತ್ತಿನ ಕಾಲದ ಜರ್ನಲಿಸಮ್ ಇದ್ದಂಥ ನಮ್ಮ ವೈಕುಂಠರಾಜು ಸರ್ ಅಂತವರು, ಇವರೆಲ್ಲರ ಪ್ರಭಾವ ನಮ್ಮ ಮೇಲೆ ಇತ್ತು. ಅವರು ಇಂಡೈರೆಕ್ಟ್ ಆಗಿ ನಮಗೆ ಮೇಷ್ಟ್ರುಗಳಾಗ್ತಾ ಬಂದರು. ಅಲ್ಲ, ಆದರೆ ಸಾಹಿತ್ಯದ ಉಪನ್ಯಾಸಕರಾಗಿ ಪಾಠ ಬೋಧನೆಗೂ ಒಬ್ಬ ಜರ್ನಲಿಸಮ್ನ ಹಿನ್ನೆಲೆ ಒಳಗೆ ಆ ಶೈಲಿ, ಆ ನಿರೂಪಣೆ, ಆ ಸಂಘಟನೆ, ಆ ಪದಪುಂಜಗಳನ್ನು ಬಳಸೋದಕ್ಕೂ ಒಂದಷ್ಟು ಕಾಂಟ್ರವರ್ಸಿಗಳು ಜಾಸ್ತಿ ಇದ್ದ ಕಾಲಘಟ್ಟ ಅದು. ಹೌದು, ಖಂಡಿತ. ಯಾಕೆ ಅಂತ ಹೇಳಿದ್ರೆ, ಯಾರೇ ಒಬ್ಬ ಪತ್ರಕರ್ತ ಅಥವಾ ವರದಿಗಾರ ಒಂದು ವರದಿ ಮಾಡ್ತಿದ್ದೀನಿ ಅಂತ ಹೇಳಿದ್ರೆ ವಿಶ್ಲೇಷಣೆ 100 ಬರ್ತಾ ಇತ್ತು. ಆದ್ರೆ ನಿಮ್ಮ ವಿದ್ಯಾರ್ಥಿಗಳು ನಿಮ್ಮ ಪಾಠ ಬೋಧನೆ ಜೊತೆಗೆ ಲಂಕೇಶ್ ಮೇಷ್ಟ್ ಅಂತವರನ್ನ, ಲೋಕೇಶ್ ಅಗಸನಕಟ್ಟೆ ಅಂತವರನ್ನ, ಅಥವಾ ಬೇರೆ ಬೇರೆ ಆಯಾಮದಲ್ಲಿ ನಿಮಗೆ ಬೋಧನೆ ಮಾಡಿದಂಥ ಅವ್ರ ವ್ಯಕ್ತಿತ್ವವನ್ನು ಪರಿಚಯಿಸುವಾಗ ಆ ಪ್ರತಿಕ್ರಿಯೆ ಎಷ್ಟು ಮಟ್ಟಿಗೆ ಮಕ್ಕಳನ್ನು ಹುರಿದುಂಬಿಸ್ತಾ ಇತ್ತು? ಇದು ಪೂರಕವಾಗಿರೋದೇ ಆಗಿತ್ತು. ತರಗತಿ ಒಳಗೆ ನಾವು ಏನು ಹೇಳಿದ್ರು ಕೂಡ ಟೆಕ್ಸ್ಟ್ ಈಸ್ ಆಲ್ವೇಸ್ ಪ್ರಿಟೆಕ್ಸ್ಟ್ ಅಂತ ನಮ್ದೊಂದು ಸಿದ್ಧಾಂತ. ಟೆಕ್ಸ್ಟ್ ಅಂತ ಅನ್ನೋದು ಅದು ನಾವು ಅನೇಕ ವಿಚಾರಗಳನ್ನು ಮಾತಾಡಲಿಕ್ಕೆ ಇರಬೇಕಾಗಿರ್ತಕ್ಕಂಥ ಮೂಲ ಅಷ್ಟೇ. ಇದನ್ನೇ ಹೇಳ್ಕೊಡ್ಲಿಕ್ಕಾದ್ರೆ ಮಕ್ಕಳೇ ಓದ್ಕೋಬಹುದು, ಅದನ್ನ ಬಹುತೇಕ ಮಕ್ಕಳು ಓದ್ಕೊಳ್ತಾರೆ. ಆದರೆ ಆ ಮೂಲಕವಾಗಿ 10 ವಿಷಯಗಳನ್ನ ನಾವು ಮಕ್ಕಳಿಗೆ ತಲುಪಿಸುವಂತ ಒಂದು ಮೂಲಭೂತ ಜವಾಬ್ದಾರಿ ಶಿಕ್ಷಕರ ಮೇಲೆ ಇರುತ್ತೆ. ಬಹುಶಃ ಒಂದು ಇಂಟರ್ಪ್ರಿಟೇಷನ್ ಏನಂತ ಹೇಳಿದ್ರೆ, ನನ್ನ ಮೂಲ ನಿಮ್ಮನ್ನ ಉತ್ತರ ತೆಗಿಬೇಕಾದ ಪ್ರಶ್ನೆ ಇದು ಏನಂತ ಹೇಳಿದ್ರೆ, ಒಬ್ಬ ಸಾಮಾನ್ಯ ಶಿಕ್ಷಕ ಟೆಕ್ಸ್ಟ್ ಅನ್ನ ಪಾಠ ಮಾಡ್ತಾನೆ, ಪ್ರಶ್ನೆ ಪತ್ರಿಕೆ ಕೊಡ್ತಾನೆ, ನಂತರದಲ್ಲಿ ಎಕ್ಸಾಮ್ ಮಾಡಿಬಿಟ್ಟು ಮಾರ್ಕ್ಸ್ ಕೊಟ್ಟು ಗ್ರೇಡ್ ಕೊಟ್ಟು ರ್ಯಾಂಕ್ ಅನ್ನು ಕೊಡ್ತಾನೆ. ನಮ್ಮ ಉದ್ದೇಶ, ಒಬ್ಬ ಆದರ್ಶ ಶಿಕ್ಷಕ ಅಥವಾ ಯಶಸ್ವಿ ಶಿಕ್ಷಕನ ಪಾತ್ರ ಏನು ಅಂತ ಹೇಳಿದ್ರೆ, ಟೆಕ್ಸ್ಟ್ ಮುಂದೆ ಅವನ ಭವಿಷ್ಯದ ಬದುಕನ್ನ ಹೇಗೆ ರೂಪಿಸ್ಕೊಳ್ಬೇಕು, ಸಮಾಜಮುಖಿ ಚಿಂತನೆ ಹೇಗಿರಬೇಕು, ಇಂಥ ಕಾಲಘಟ್ಟದಲ್ಲಿ ನನ್ನ ಮೇಲೆ ಇಂಥ ಪ್ರಭಾವ ಬೀರ್ತು ಅಂತೇಳಿ ಅವರನ್ನು ಗಟ್ಟಿಗೊಳಿಸ್ತಕ್ಕಂಥದ್ದು ಇದೆಯಲ್ಲ, ಅದು ಶಿಕ್ಷಕರ ಪಾತ್ರ. ನಿಜಕ್ಕೂ ಆ ನಿಟ್ಟಿನಲ್ಲಿ ನಿಮ್ಮ ಪ್ರಯತ್ನಗಳು ಬಹಳಷ್ಟು ಖುಷಿಯನ್ನ ತಂದುಕೊಡುವಂಥ, ಜೊತೆಗೆ ನಿಮ್ಮ ಬಳಗ ಏನಿದೆಯಲ್ಲ, ಸಾಹಿತ್ಯದ ಬಳಗ, ನಿಮ್ಮ ವ್ಯಕ್ತಿತ್ವಕ್ಕೊಂದಷ್ಟು ಪೂರಕವಾಗಿ ಕೆಲಸ ಮಾಡ್ತಾ ಹೋಗಿ. ಖಂಡಿತ ಸರ್. ನೀವು ಅನೇಕ ಸಂಘಟನೆಗಳಲ್ಲಿ ಇದ್ದದ್ದನ್ನು ಒಮ್ಮೆ ನೆನಪು ಮಾಡ್ಕೊಳ್ಳಿ. ಹಾಗೆ ನೋಡಿದ್ರೆ
ನಮ್ಮ ಗುರುಗಳು ನಮ್ಮ ಮೇಲೆ ಎಷ್ಟು ಪ್ರಭಾವವನ್ನು ಬೀರ್ತಾರೋ, ನಾವು ಯಾವ ಪರಿಸರದಲ್ಲಿರ್ತೀವಿ, ನಮಗೆ ಗೆಳೆಯರು ಎಂಥವ್ರು ಆಗ್ತಾರೆ ಅಂತ ಅನ್ನೋದು ಕೂಡ ನಮಗೆ ಭಾಳ ಮುಖ್ಯ ಆಗುತ್ತೆ. ಅದೇನೋ ನನ್ನ ಅದೃಷ್ಟ ಅಂತ ಕಾಣುತ್ತೆ. ನಾವು ಇಂಗ್ಲೀಷ್ ಮೇಜರ್, ಕನ್ನಡ ಮೇಜರ್, ಹಿಸ್ಟ್ರಿ ಅಂತ ತಗೊಂಡು ನಾವು 1991ರಿಂದ 94ರವರೆಗೂ ಆರ್ಟ್ಸ್ ಕಾಲೇಜಲ್ಲಿ ಓದುವಾಗ ನಿಮ್ಗೆ ಆಶ್ಚರ್ಯ ಆಗುವಂತ ಮಾತಾಡ್ತೀನಿ, ಸುಮಾರು 10 ಗಂಟೆಯ ರಾತ್ರಿ 10 ಗಂಟೆಯವರೆಗೂ ಸಾಹಿತ್ಯದ ಬಹಳ ಮುಖ್ಯವಾಗಿರ್ತಕ್ಕಂಥ ಯಾವುದೋ ಒಂದು ಟೆಕ್ಸ್ಟ್ ಅನ್ನು ಇಟ್ಕೊಂಡು ನಾವು 4-6 ಜನ ಮುರುಘರಾಜೇಂದ್ರ ಕ್ರೀಡಾಂಗಣದ ಆ ಕಟ್ಟೆ ಮೇಲೆ ಕುತ್ಕೊಂಡು ನಾವು ಮಾತಾಡ್ತಾ ಇದ್ದಿದ್ದು, ಕತ್ಲಲ್ಲಿ ಮಾತಾಡ್ತಾ ಇದ್ವಿ. ಅಂದ್ರೆ ನಮ್ಗೆ ಅವಾಗ ತೀವ್ರವಾಗಿರ್ತಕ್ಕಂಥ ಸಾಹಿತ್ಯ ಮತ್ತೆ ಸಮಾಜದ ಬಗೆಗಿನ ಕಾಳಜಿ ನಮ್ಮನ್ನ ಅವಾಗ ಹುರಿದು ಒಂಥರ ತಯಾರು ಮಾಡ್ತಾ ಇತ್ತು ನಮ್ಮನ್ನ. ಅವಾಗ ಡಾಕ್ಟರ್ ಹೇಮಾನಂದ ಅಂತ ಹೇಳಿ ಈಗ ಡೆಲ್ಲಿನಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಅವರು. ಶ್ರೀನಿವಾಸ್ ಅಂತ ಹೇಳಿ ಇಲ್ಲಿ ಚಿತ್ರದುರ್ಗದವರೇ ಇದ್ದಾರೆ ಅವರು. ನಾನು ಒಂದು 3-4 ಜನ ಕೂತ್ಕೊಂಡು ನಾವಲ್ಲಿ ಮಾತಾಡ್ತಾ ಇದ್ವಿ. ಅದು ನಾನು MA ಹೋದಾಗಲೂ ಕೂಡ ನನಗೆ ಬಹಳ ಒಳ್ಳೆಯ ಸ್ನೇಹಿತರು ನನ್ನ ಜೊತೆ ಆದರು. ಕಾಂತರಾಜ್ ಕಾಂತಣ್ಣ ಅಂತ ಹೇಳಿ, ಮಂಜುನಾಥ್ ಅಂತ ಹೇಳಿ, ಸುನೀತಾ ಅಂತ ಹೇಳಿ, ಇವರೆಲ್ಲರೂ ನಮ್ಮ ಬದುಕಿನಲ್ಲಿ ಒಂದು ಅವಿಭಾಜ್ಯ ಅಂಗ. ಸ್ನೇಹಿತರು ಯಾವಾಗಲೂ ಹಾಗೆ ರಕ್ತ ಮಾಂಸಗಳ ತರ ನಮ್ಮ ಜೊತೆಗೆ ಒಂದಾಗಿರ್ತಾರೆ. ನಾವು ಮಾತಾಡುವ ಅನೇಕ ವಿಚಾರಗಳು ಇವುಗಳನ್ನ ಕೂಡಿಸಿಕೊಂಡು ಮುಂದೆ ಹೋಗ್ತಾ ಇದ್ರಿಂದ ನಮ್ಮ ಆಲೋಚನೆಗಳು ರೂಪುಗೊಳ್ಳೋದಕ್ಕೆ ಕಾರಣ ಆಯಿತು ಅಂತ ಹೇಳಿ ನಾನು ಭಾವಿಸ್ತೇನೆ. ಖಂಡಿತ. ಆ ನಂತರದಲ್ಲಿ ನಿಮ್ಮ ಈ ಸುದೀರ್ಘವಾದಂತಹ ಉಪನ್ಯಾಸ ವೃತ್ತಿಯ ಜೊತೆಗೆ ಒಬ್ಬ ಉಪನ್ಯಾಸಕನಾಗಿ ವಿದ್ಯಾರ್ಥಿಗಳನ್ನು ಬದುಕನ್ನು ರೂಪಿಸೋದ್ರ ಜೊತೆಗೆ ನಿಮ್ಮ ಲೇಖನಿಗೆ ಒಂದಷ್ಟು ಕೆಲಸವನ್ನು ಕೊಡ್ತೀರಿ. ಹೌದು. ಆ ಲೇಖನಿ ಅಂದ್ರೆ ಪ್ರತಿಯೊಬ್ಬ ಯಶಸ್ವಿ ಉಪನ್ಯಾಸಕ ಅಥವಾ ಪಾಠ ಬೋಧನೆ ಮಾಡುವಂಥವರಿಗೆ ಬಹಳ ಮುಖ್ಯವಾದಂಥ ಒಂದು ಅಸ್ತ್ರ. ಅದು ನಿಮ್ಮ ಜೊತೆ ಹೇಗೆ ಒಡನಾಟವನ್ನು ಇಟ್ಕೊಂಡು ಬಂತು? ಈ ಹೊತ್ತಿನ ಸಾಹಿತಿ ಹೇಮಂತರಾಜ್ ಹೇಗೆ ಮೂಡಿ ಬಂದರು? ತುಂಬ ಇಂಟ್ರೆಸ್ಟಿಂಗ್ ಆದ ಪ್ರಶ್ನೆಯನ್ನು ಕೇಳಿದ್ರಿ ನೀವು. ತರಗತಿಗಳಲ್ಲಿ ಮಕ್ಕಳಿಗೆ ಹೇಳುವಾಗಲೇ ನಮಗೊಂದಿಷ್ಟು ಆಲೋಚನೆಗಳು ಬರ್ತಾ ಇರ್ತವೆ. ಆ ಆಲೋಚನೆಗಳನ್ನು ಮಕ್ಕಳೊಟ್ಟಿಗೆ ಎಷ್ಟು ಶೇರ್ ಮಾಡ್ಕೋಬಹುದು ಅಂತ ನಮಗೆ ಗೊತ್ತಿರುತ್ತೆ. ಯಾಕೆಂದರೆ ಅವರ ಏಜ್ ಗ್ರೂಪ್ ಏನಿರುತ್ತೆ ಅಂತ ನೋಡಿಕೊಂಡು ಅಲ್ಲಿ ವಿಚಾರಗಳನ್ನು ಶೇರ್ ಮಾಡ್ಕೊಳ್ತೀವಿ. ಕೆಲವು ತಮ್ಮಷ್ಟಕ್ಕೆ ತಾನೇ ಕವಿತೆಗಳು ನಮ್ಮೊಳಗೆ ಮೂಡ್ತಾ ಇರ್ತವೆ. ಅವು ತರಗತಿಯ ಒಳಗೂ ಮಾಡ್ಬೋದು. ಎಷ್ಟೋ ಸಾರಿ ನಾನು ಬರೆದಿರ್ತಕ್ಕಂಥ ಕವಿತೆಗಳಲ್ಲಿ ಕೆಲವು ನಾನು ಪಾಠ ಮಾಡುವಾಗ ಹೊಡೆದಿರ್ತಕ್ಕಂಥ ಸತ್ಯಗಳು. ಈಗ ಯಾರು ಕ್ಷಮೆ ಇರಲಿ, ನಾನು ಮಾಡ್ತೀನಿ. ದ ಜೆಂಟಲ್ಮ್ಯಾನ್ ಆಫ್ ದ ಜಂಗಲ್ ಅಂತ ಹೇಳಿ ಯೋಮೋ ಕೆನ್ಯಾಟಾ ಅವ್ರದ್ದೊಂದು ಪಾಠ ನಾನು ಮಾಡಬೇಕಾದ್ರೆ ಅಲ್ಲಿ ಕಲೋನಿಯಲಿಸಮ್ ಅಂತಕ್ಕಂಥದ್ದು ಆಫ್ರಿಕನ್ ಜನರುಗಳನ್ನು ಹೇಗೆ ಉರಿದು ಮುಕ್ತು ಅಂತ ನಾನು ಪಾಠ ಮಾಡ್ತಾ ಇರ್ತೀನಿ. ಅದನ್ನು ಪಾಠ ಮಾಡುವಾಗ ಮಕ್ಕಳಿಗೆ ನಾನು ಹೇಳ್ತೀನಿ, ಭಾರತದಲ್ಲಿ ಕಲೋನಿಯಲಿಸಮ್ ಹೇಗೆ ಕೆಲಸ ಮಾಡ್ತು, ಯಾಕೆ ಆ ಕಾಲಘಟ್ಟದಲ್ಲಿ ನಮ್ಮಲ್ಲಿರ್ತಕ್ಕಂಥ ಅಸ್ಥಿರತೆ ನಮ್ಮನ್ನು ಬೇರೆಯವ್ರನ್ನ ಹೇಗೆ ನಮ್ಮ ಮೇಲೆ ಆಕ್ರಮಣ ಮಾಡೋ ಹಂಗೆ ಮಾಡ್ತು, ಅದಾದ ನಂತರದ ಹೋರಾಟಗಳು ಹೇಗಾದವು, ಆ ಹೋರಾಟದಲ್ಲಿ ಗಾಂಧಿಯಿಸಮ್ ಹೇಗೆ ಬಂತು, ಪ್ರಪಂಚದಲ್ಲಿ ಬೇರೆ ಬೇರೆಯ ಭಾಗದ ರಕ್ತ ಸಹಿತ ಕ್ರಾಂತಿಗಳು ಹೇಗಾದವು, ಮತ್ತೆ ನಮ್ಮಲ್ಲಾಗಿರ್ತಕ್ಕಂಥ ರಕ್ತರಹಿತ ಕ್ರಾಂತಿ ಹೇಗಾಯಿತು, ಇವೆಲ್ಲದರ ತುಲನೆ ಮಾಡುವಂಥ ಒಂದು ಸಂದರ್ಭ ಬಂದಿರುತ್ತೆ. ಆ ಥರದನ್ನ ಇಟ್ಕೊಂಡು ನಾನು ಅವಾಗ ಹೊಡೆದಂಥ ಒಂದನ್ನು ನಾನು ಕವಿತೆ ಮಾಡಲಿಕ್ಕೆ ಅಂತ ನನಗೆ ಮನಸ್ಸಾಯಿತು. ನಾನು ಬರೆದಿದ್ದೀನಿ. ಅಂದರೆ ಪಠ್ಯವನ್ನು ಪಾಠ ಮಾಡುವುದು ಮತ್ತೆ ಲೇಖನದಲ್ಲಿ ಬರೆಯುವುದು, ಕವಿತೆ ಮಾಡುವುದು, ಕಥೆ ಮಾಡುವುದು ಇಲ್ಲ ನನಗೆ ಬೇರೆ ಬೇರೆ ಅಂತ ಹೇಳಿ ನನಗೆ ಅನ್ನಿಸಲ್ಲ. ಇವೆಲ್ಲವೂ ನಮ್ಮ ಅಭಿವ್ಯಕ್ತಿಯ ಒಂದು ಮಾಧ್ಯಮವಾಗಿ ನನ್ನ ಜೊತೆಗಿದ್ದಾವೆ ಅಂತ ನಾನು ಅನ್ಕೊಂಡಿದ್ದೀನಿ. ಈ ನಾನು ಮಾತಾಡ್ತಾ ಇದ್ದೀನಿ ಅಂದ್ರೆ, ಬರಿತಾ ಇದ್ದೀನಿ ಅಂದ್ರೆ, ಪಾಠ ಮಾಡ್ತಿದ್ದೀನಿ, ಇದು ಒಂದೇ ವ್ಯಕ್ತಿತ್ವದ ಬೇರೆ ಬೇರೆಯ ಜಾಗದ ಬೇರೆ ಬೇರೆಯ ಕಾರ್ಯಗಳಷ್ಟೇನೆ. ಇವೆಲ್ಲ ಕಾರ್ಯಗಳು ಒಂದೇ ಅಂತ ನಾನು ಭಾವಿಸ್ತೇನೆ. ಆದರೆ ಕೆಲವು ಜನ ಸಾಹಿತಿಗಳು ಅಥವಾ ಉಪನ್ಯಾಸಕರು ಅಥವಾ ಶಿಕ್ಷಕರಲ್ಲಿ ಒಂದು ಬಲವಾದಂಥ ಒಂದು ನಂಬಿಕೆ ಇದೆ, ಮಡಿವಂತಿಕೆ ಅನ್ನುವಂಥ. ನಾನು ಇಂಗ್ಲೀಷ್ ಮಾಸ್ಟರಪ್ಪ, ನಾನು ಏನೇ ಬರೆದ್ರು ಮಾತಾಡಿದ್ರು ಬರೀ ಇಂಗ್ಲೀಷ್ನಾಗೆ ಬರೀಬೇಕು, ಮಾತಾಡಬೇಕು ಅನ್ನುವ ಮಡಿವಂತಿಕೆಯಿಂದ ಹೊರಬಂದು ನಿಮಗೆ ಉಸಿರು ಕೊಟ್ಟ, ಅನ್ನ ಕೊಟ್ಟ, ಬದುಕು ಕೊಟ್ಟ ನಾಡಿನ ಭಾಷೆಯನ್ನು ಪೋಷಿಸಿ ಬೆಳೆಸಿ, ನಾನು ಅದ್ರ ಮೂಲಕ ಒಂದಷ್ಟು ಜನಮನ ಕತ್ತರ ಆಗಬೇಕು ಅನ್ನುವಂತಹ ಒಂದು ಬಹುದೊಡ್ಡ ಕನಸನ್ನು ಇಟ್ಕೊಂಡು ನೀವು ಹೊರಟ್ರಿ. ಇತ್ತೀಚೆಗೆ ತಾನೇ ಬಹುಶಃ 23/8/2026 ನಿಮ್ಮದೊಂದು ಕವನ ಸಂಕಲನವು ಬಿಡುಗಡೆ ಆಯಿತು. ಆ ಕವನ ಸಂಕಲನದ ಪುಸ್ತಕದ ಶೀರ್ಷಿಕೆ, ಅದರ ಕುರಿತಾದ ಕೆಲವು ಮಾತುಗಳು ನಿಮ್ಮಿಂದ. ಖಂಡಿತ ಸರ್. ನನ್ನ ಆಲೋಚನೆಗಳು ರೂಪುಗೊಂಡಿದ್ದಕ್ಕೆ ಗೂಗಿ ವಾ ಥಿಯಾಂಗೋ ಅವರ ಬಹಳ ವಸಾಹತು ಪ್ರಜ್ಞೆ ಮತ್ತು ವಿಮೋಚನೆ ಅನ್ನುವಂಥ ಪುಸ್ತಕಗಳು ನಮ್ಮ ಮೇಲೆ ಬಹಳ ಪ್ರಭಾವವನ್ನು ಬೀರಿದ್ವು. ಡಿಕಲನೈಸಿಂಗ್ ದ ಮೈಂಡ್ ಅನ್ನೋದೇ ತುಂಬ ಮುಖ್ಯವಾಗಿ ನನ್ನನ್ನು ಕಾಡಿರ್ತಕ್ಕಂಥ ಬಹಳ ಪುಸ್ತಕ ಅದು. ಈಗ ಇಂಗ್ಲೀಷ್ ಭಾಷೆಯನ್ನು ಪಾಠ ಮಾಡುವಾಗ ನನ್ನ ಇಂಗ್ಲೀಷ್ ಚೆನ್ನಾಗಿರಬೇಕು,
ಅದಕ್ಕೋಸ್ಕರ ನಾನು ಇಂಗ್ಲೀಷನ್ನು ಚೆನ್ನಾಗಿ ಕಲಿಬೇಕು. ನನ್ನ ಮಕ್ಕಳಿಗೆ ಇಂಗ್ಲೀಷ್ ಯಾರು ಪಾಠ ಕೇಳ್ತಾ ಇರ್ತಾರೋ ಆ ಮಕ್ಕಳಿಗೆ ಇಂಗ್ಲೀಷನ್ನು ಸರಿಯಾಗಿ ಬೋಧಿಸಬೇಕು. ಆದರೆ ಒಂದು ಕಲ್ಚರಲ್ ಕಾಂಟೆಕ್ಸ್ಟಲ್ಲಿ ನನಗೆ ಕನ್ನಡ ಎಷ್ಟು ಮುಖ್ಯ ಅಂತ ಅನ್ನೋದನ್ನು ಕೂಡ ನಾನು ಇಂಗ್ಲೀಷ್ ಮೇಸ್ಟರ್ ಆಗಿ ಕೂಡ ನನಗೆ ಮಕ್ಕಳಿಗೆ ಕಲಿಸ್ಬೇಕು. ಅಂದರೆ ನನ್ನ ಕನ್ನಡ ಭಾಷೆ, ಅದರ ಅರಿವು, ಕನ್ನಡ ಸಾಹಿತ್ಯದ ಬಗೆಗಿನ ಅಪಾರವಾದ ತಿಳಿವು, ಇಂಗ್ಲಿಷ್ ಭಾಷೆಯ ಬಗೆಗಿನ ನನ್ನ ಜ್ಞಾನ, ಇಂಗ್ಲಿಷ್ ಸಾಹಿತ್ಯದ ಬಗೆಗಿನ ನನ್ನ ಒಲವು ಮತ್ತು ಅದರ ಆಳವಾದ ತಿಳುವಳಿಕೆ, ಇವೆರಡು ಎಲ್ಲವೂ ಸರಿಯಾಗಿದ್ದಾಗ ಮಾತ್ರ ಶಿಕ್ಷಕನಾಗಿ ನನಗೆ ಒಬ್ಬ ಸಕ್ಸಸ್ಫುಲ್ ಟೀಚರ್ ಆಗಕ್ಕೆ ಸಾಧ್ಯ ಇದೆ. ನನಗೆ ಇವಾಗ ವಿಜ್ಞಾನ, ಕಾಮರ್ಸ್ ಮತ್ತು ಆರ್ಟ್ಸ್ ಮೂರೂ ವಿಂಗ್ಗಳಲ್ಲಿ ನಾನು ಪಾಠ ಮಾಡುವಾಗ ವಿಜ್ಞಾನದ ವಿಭಾಗದ ವಿದ್ಯಾರ್ಥಿಗಳಿಗೆ ನಾನು ಕೊಡ್ತಕ್ಕಂಥ ಉದಾಹರಣೆಗಳು ಬೇರೆ ಆಗಿರುತ್ತೆ, ಆರ್ಟ್ಸ್ ಸ್ಟೂಡೆಂಟ್ಸ್ಗಳಿಗೆ ನಾನು ಕೊಡ್ತಕ್ಕಂಥ ಉದಾಹರಣೆಗಳು ಬೇರೆ ಆಗಿರುತ್ತೆ. ಒಂದೇ ಟೆಕ್ಸ್ಟನ್ನು ನಾನು ಪಾಠ ಮಾಡ್ತಾ ಇದ್ರು ಅವರವರ ಅನುಭವಕ್ಕೆ ಅನುಗುಣವಾಗಿರ್ತಕ್ಕಂಥ ಎಕ್ಸಾಂಪಲ್ ಕೊಡೋದ್ರಿಂದ ಇದು ಕೂಡ ಮತ್ತೆ ನಾನು ಆಗ್ಲೇ ಹೇಳಿದಾಗೆ ಇವೆಲ್ಲವೂ ಕೂಡ ಓತಪ್ರೋತವಾಗಿರುವಂಥದ್ದು. ನೀವು ಅಲ್ಲೊಳಗೆ ಹೆಂಗೆ ಎಲ್ಲದೂ ಒಂದರೊಳಗೊಂದು ಬೆರೆತಿರುತ್ತೆ, ಹಾಗೆ ಒಬ್ಬ ಒಳ್ಳೆ ಉತ್ತಮ ಶಿಕ್ಷಕನ ಜೊತೆಗೆ ಅವೆಲ್ಲವೂ ಕೂಡ ಇರಬೇಕು ಅಂತ ನಾನು ಬಯಸ್ತೀನಿ. ಸಾಹಿತ್ಯದಲ್ಲಿ ನನಗೆ ಸುಮಾರು ವರ್ಷಗಳಿಂದ 1988ನೇ ಇಸ್ವಿಯಿಂದನೂ ನಾನು ಬರೀಲಿಕ್ಕೆ ಅಂತ ಹೊರಟಿದ್ರು 2026 ಆಗಸ್ಟ್ 23ನೇ ತಾರೀಕು ನನ್ನ ಮೊದಲ ಕವನ ಸಂಕಲನ ನಾನು ನೀನು ಮತ್ತು ಸ್ಕಿಜೋಫ್ರೇನಿಯಾ ಪ್ರಕಟ ಆಗಿದೆ. ಇದರಲ್ಲಿ ಬಹಳ ವರ್ಷಗಳಿಂದ ನಾನು ಬರ್ಕೊಂಡು ಬಂದಿರತಕ್ಕಂಥ ಆಯ್ದ 40 ಕವನಗಳನ್ನು ನಾನು ಇದರೊಳಗೆ ಪ್ರಕಟಿಸಿದ್ದೀನಿ. ಇದರೊಳಗೆ ತುಂಬಾ ಬೇರೆ ಬೇರೆಯ ಡೈಮೆನ್ಷನ್ಗಳಿಂದ ನಾನು ನಮ್ಮ ಭದ್ರಾ ಮೇಲ್ದಂಡೆ ಯೋಜನೆಯ ಡಿಲೇ ಆಗ್ತಿರೋದ್ರ ಬಗ್ಗೆ ಈಗೊಂದು 15 ವರ್ಷಗಳಿಂದ ನಾನೊಂದು ಕವನವನ್ನು ಬರೆದಿದ್ದೆ. ಅದನ್ನೂ ಸೇರಿಸಿಕೊಂಡು ಈ ಮನೋವೈಜ್ಞಾನಿಕ, ನಾನು ಒಂದು 4 ವರ್ಷ ಎಜುಕೇಶನಲ್ ಸೈಕಾಲಜಿಯನ್ನು ಪಾಠ ಮಾಡುವಂತಹ ಶಿಕ್ಷಕನಾಗಿ ಕೂಡ ನಾನು ಶಿಕ್ಷಕನಾಗಿ ಕೆಲಸ ಮಾಡಿದ್ದರಿಂದ ಆ ವಲಯದಲ್ಲಿ ಬಂದಿರತಕ್ಕಂಥ ಅನುಭವಗಳನ್ನ ನನ್ನ ಓದಿನ ಹಿನ್ನೆಲೆಯಲ್ಲಿ ನಾನು ಈ ಕವನಗಳನ್ನ ನಾನು ರಚಿಸಿ ಒಂದು ಆಂಥಾಲಜಿಯಾಗಿ ತರಲಿಕ್ಕೆ ನನಗೆ ಸಾಧ್ಯ ಆಗಿದೆ. ಸಾಧ್ಯ ಆಯ್ತು. ಈ ಒಂದು ಪುಸ್ತಕಕ್ಕೆ ಮುನ್ನುಡಿ ಬರೆದವರು ಲೋಕೇಶ್ ಕಟ್ಟಿ ಅವರು ನನ್ನ ಗುರುಗಳು. ಖಂಡಿತ. ಆಮೇಲೆ ಈ ಪುಸ್ತಕದ ಬಿಡುಗಡೆ ಸಮಾರಂಭ ಒಂದು ಗುರು ಶಿಷ್ಯ ಸಂಬಂಧದ ಪ್ರತೀಕವಾಗಿಯೇ ವೇದಿಕೆಯಲ್ಲಿ ಮೂಡಿ ಬಂತು. ಯಾಕೆಂದ್ರೆ ನಿಮಗೆ ಯಾರ್ಯಾರು ಸಾಹಿತ್ಯದ ಪ್ರೇರಣೆ ಆಗಬಲ್ಲ ಉಪನ್ಯಾಸಕರು, ಪ್ರಾಧ್ಯಾಪಕರು ನಿಮಗೆ ಕೆಲಸ ಮಾಡಿದ್ರು, ಅವರ ಸಮ್ಮುಖದಲ್ಲಿ ಅಂದ್ರೆ ಒಬ್ಬ ಗುರುವಿನ ಸಮ್ಮುಖದಲ್ಲಿ ಶಿಷ್ಯ ತನ್ನ ಶಸ್ತ್ರಾಸ್ತ್ರ ಪ್ರದರ್ಶನ ತೋರಿಸುವಾಗ ಆಗುವ ಸಂತೋಷ, ಒಂದು ರೀತಿಯ ಭಯ, ಮತ್ತೊಂದು ರೀತಿಯ ತಳಮಳ, ಆ ಹಾರೈಕೆಗಳಿಗೆ ಹಂಬಲಿಸುವ ಮನಸ್ಸು, ಇವೆಲ್ಲವನ್ನ ಇಟ್ಕೊಂಡು ಬಿಡುಗಡೆಯನ್ನ ಮಾಡಿದ್ರಿ. ಅಂತಹ ಒಂದು ನೂತನವಾಗಿ ಬಿಡುಗಡೆ ಆದ ನಿಮ್ಮ ಮೊದಲ ಕವನ ಸಂಕಲನದ ಒಂದು ಕವನವನ್ನು ಈಗ ಪ್ರೇಕ್ಷಕರಿಗಾಗಿ ಒಂದು ಸಾರಿ ಓದಿ. ಖಂಡಿತ. ಓದೋದಕ್ಕಿಂತ ಮುಂಚೆ ಒಂದು ಮಾತನ್ನು ಹೇಳಿ, ಒಬ್ಬ ಶಿಷ್ಯ ಗುರುಗಳಿಗೆ ಸಲ್ಲಿಸಬಹುದಾದ ನಿಜವಾದ ಕಾಣಿಕೆ ಏನು ಅಂತಂದ್ರೆ, ಅವರು ಬಯಸಿದ ಹಾಗೆ ನಾವು ಸಮಾಜದಲ್ಲಿ ಬದುಕುವುದು ಮತ್ತೆ ಬರೆಯುವುದು, ಅಥವಾ ಬರೆಯುವುದು ಮತ್ತು ಬದುಕುವುದು ಮಾಡಲಿಕ್ಕೆ ನನಗೆ ಬಹಳ ಹೆಮ್ಮೆ ಏನಂತಂದ್ರೆ, ನನ್ನ ಗುರುಗಳು ಹಾಗಿದ್ರು. ಅವರು ಕಲಿಸಿರ್ತಕ್ಕಂಥದ್ದನ್ನು ನನಗೆ ಅವರ ಎದುರಿಗೆ ಪ್ರದರ್ಶನಕ್ಕೆ, ಅವರ ಎದುರಿಗೆ ಹೇಳಿಕೊಳ್ಳಿಕ್ಕೆ, ಅವರ ಮೂಲಕವೇ ನನ್ನದೊಂದು ಕವನ ಸಂಕಲನವನ್ನು ಬಿಡುಗಡೆ ಮಾಡಲಿಕ್ಕೆ, ಅವರಿಂದ ಮುನ್ನುಡಿ ಬರೆಸಲಿಕ್ಕೆ ನನಗೆ ಸಾಧ್ಯ ಆಗಿರೋದ್ರ ಬಗ್ಗೆ ನನಗೆ ನಿಜವಾಗ್ಲೂ ಬಹಳ ಹೆಮ್ಮೆ ಇದೆ. ಖಂಡಿತ. ಈಗ ನಾನೊಂದು ಪದ್ಯವನ್ನು ನಾನು ಓದಲಿಕ್ಕೆ ಬಯಸ್ತೇನೆ. ಖಂಡಿತ. ಕವನದ ಶೀರ್ಷಿಕೆ ಭದ್ರಾ ಮೇಲ್ದಂಡೆ ಬಗ್ಗೆ ಓದೋದಲ್ಲ. ಕವನದ ಹೆಸರು ದುರ್ಗದ ಮಕ್ಕಳ ಹಾಡು. ತಾಯಿ ನೀನು ಬರುವಿ ಎಂದು ನಾವು ಕಾದು ಕುಳಿತೆವು, ನಿನ್ನೆ ಇಂದು ನಾಳೆ ಎಂದು ನಿನಗೆ ಕಾದು ಕುಳಿತೆವು. ವೇದಾವತಿ ಬಂದಳಿಲ್ಲಿ ತುಂಬಲಿಲ್ಲ ಬಿಂದಿಗೆ, ಹೊಟ್ಟೆಗಿಲ್ಲ ಹಿಟ್ಟು ನಮಗೆ ಜುಟ್ಟಿಗೆಲ್ಲಿ ಮಲ್ಲಿಗೆ. ಗದ್ದೆ ತೋಟ ಪೈರಿಗೆಲ್ಲ ಕನಸಿನಲ್ಲೇ ಕಾಲುವೆ, ಅವಕ್ಕೆ ಜೀವ ಬರುವುದನ್ನು ಹೇಳಬೇಕು ಕಾಲವೇ. ಇಚ್ಛೆ ಇರದ ಧಣಿಗಳಿಂದ ನುಚ್ಚು ನೂರು ಬದುಕಿದು, ನೀನು ಬರದೆ ಎಂದೆಂದಿಗೂ ಹಸನಾಗದ ಕನಸಿದು. ರಕ್ತ ಬಸಿದು ನೆತ್ತಿ ಬಿರಿದು ಬತ್ತಿ ಹೋದೆವಿಲ್ಲಿಯೇ,
ಜೀವ ಕರಗಿ ಹೋಗೋ ಮೊದಲು ಬರಲಾರೆಯೇ ತಾಯಿಯೇ, ತಾಯಿ ನೀನು ಬರುವಿ ಎಂದು. ನಮಸ್ಕಾರ. ಥ್ಯಾಂಕ್ ಯು. ಅಂದರೆ ದುರ್ಗದ ಅಂದರೆ ಬಯಲುಸೀಮೆಯ ಈ ಪ್ರದೇಶಕ್ಕೆ ಭದ್ರ ಬರ್ತಾಳೆ, ಹಸಿರಾಗ್ತತೆ, ಬದುಕು ಹಸನಾಗುತ್ತೆ ಅಂತ ಹಂಬಲಿಸ್ತಿರುವಂಥ ರೈತನ ಒಬ್ಬ ಮರುಧ್ವನಿಯಾಗಿ, ಅವನ ಒಳಧ್ವನಿಯಾಗಿ ಯಾವಾಗ ಬರ್ತೀಯ ಅನ್ನುವ ಕಾತರದ ಪದಪುಂಜಗಳನ್ನು ಎಳೆದಿದ್ದೀರಿ. ಬಹುಶಃ ಈ ಕವನವನ್ನು ಬರೆದ ನಂತರದಲ್ಲಿ ಈ ಹೊತ್ತಿಗೆ ಈ ಭದ್ರಾ ಕಾಮಗಾರಿಯ ಬಗ್ಗೆ ನಿಮಗೊಂದಷ್ಟು ನೆಮ್ಮದಿ ಇದೆಯಾ? ಖಂಡಿತ ಇದೆ ಸರ್. ಧನಾತ್ಮಕವಾಗಿ ಚಿಂತಿಸಬಹುದು. ಖಂಡಿತ ನಾವು ಬರೆಯುವ ಕಾಲಕ್ಕೆ ಭದ್ರೆಯ ಬಗೆಗಿನ ಒಂದು ಚಳುವಳಿ ತುಂಬಾನೇ ಚೆನ್ನಾಗಿತ್ತು. ನಾವು ವಿದ್ಯಾರ್ಥಿಗಳಾಗಿದ್ದಾಗ ನಮಗೆ ಬಹಳ ದೊಡ್ಡ ಆಸೆಗಳಿದ್ವು. ಈ ಕಡೆಗೊಂದು ನೀರಾವರಿ ಆಗ್ಬೇಕಾಗಿತ್ತು ಅಂತ ಅವತ್ತಿನ ಕಾಲಕ್ಕೆ ಹೇಳ್ತಾ ಇದ್ರು. ನಮ್ಮ ಭಾಗದ ನಿಜಲಿಂಗಪ್ಪ ಇದ್ದಾಗಲೇ ಆಗಿದ್ದಿದ್ರೆ ಚೆನ್ನಾಗಿರ್ತಾ ಇತ್ತು, ಮುಖ್ಯಮಂತ್ರಿ ಅವರಾಗಿದ್ದಾಗ ಅದೊಂದು ತುಂಬಾ ದೊಡ್ಡ ಅವಕಾಶ ಇತ್ತು ಅಂತ ಹೇಳಿ ಎಲ್ಲರೂ ಭಾವಿಸಿದ್ರು. ಆದರೆ ರಾಜಕೀಯ ಏನೇನೋ ಇರುತ್ತೆ, ಅವ್ರಿಗೆ ಅವರದೇ ಆಗಿರತಕ್ಕಂಥ ಆಡಳಿತಾತ್ಮಕ ತೊಂದರೆಗಳಿರ್ತವೆ, ಅದನ್ನ ಎಕ್ಸಿಕ್ಯೂಟ್ ಮಾಡೋದ್ರ ತೊಂದರೆಗಳಿರ್ತವೆ, ಹಂಗಾಗಿ ಆಗಿರ್ಬೋದೇನೋ. ಬಟ್ ಅವಾಗ ನಾನು ವಿದ್ಯಾರ್ಥಿ ದೆಸೆಯಲ್ಲಿ ಅದನ್ನ ಬರೆದಿದ್ದರಿಂದ ನನಗೆ ಹೇಗೆ ಅನಿಸ್ತದೆ, ಇದು ಯಾವಾಗ ಆಗುತ್ತೆ, ಯಾವಾಗ ಆಗ್ಬೇಕಲ್ಲ ಅಂತನೋ ಒಂದು ಆಶಯ ನಮಗೆ ಇತ್ತು. ಈಗ ಅದು ಸಾಕಾರಗೊಳ್ತಾ ಇರತಕ್ಕಂಥದ್ದು ಅಂಚಿಗೆ ಬಂದು ನಾವು ನಿಲ್ತಿದ್ದೀವಿ. ಇವತ್ತಿನ ಪತ್ರಿಕೆನಲ್ಲೂ ನಾನು ನೋಡಿದೆ, ಈಗ ಎಷ್ಟೋ 3 TMC ನೀರನ್ನ ಭಾಗಕ್ಕೆ ಹರಿಸ್ತಾರೆ ಅಂತ ಹೇಳಿ. ಬಹುಶಃ ಕವನದ ಆಸೆ, ನಮ್ಮ ಆಸೆಗಳು ಅದು ಸಾಕಾರಗೊಳ್ಳುವಂತಹ ಕಾಲಕ್ಕೆ ಬರದ ಕಾಲದಿಂದ ಇಲ್ಲಿಯವರೆಗೆ ಒಂದು ಜರ್ನಿ ಇದೆ. ಈ ಕಾಲದಲ್ಲಿ ನಮಗೆ ಬಹಳ ಖುಷಿಯಿಂದ ನಾನು ಅದನ್ನ ಸ್ವಾಗತಿಸ್ತೇನೆ. ಬಹುಶಃ ಹೊಸದರಲ್ಲಿ ಮದುವೆಯಾದ ಹೆಣ್ಣು ಮಗಳು ನಾನೊಂದು ಪುಟ್ಟ ಮಗುವಿಗೆ ಜನ್ಮ ಕೊಡಬೇಕು, ಅದರ ಕೈಗಳನ್ನು ಹಿಡ್ಕೊಂಡು ನಡೆಸಬೇಕು, ಮುದ್ದಾಡಬೇಕು ಅನ್ನುವ ಹಂಬಲ ಹೇಗಿದ್ದು ಹೆರಿಗೆ ಆದಾಗ ಆಕೆಗೆ ಆಗುವ ಸಂತೋಷ ಒಬ್ಬ ಕವಿಗೆ ಅಥವಾ ಬರಗಾರನಿಗೆ ಆಗುತ್ತೆ ಅಂತೇಳಿ ನಾನು ಭಾವಿಸ್ತೇನೆ. ಖಂಡಿತ ಈ ತರದ ಒಂದಷ್ಟು ನಿರೀಕ್ಷೆಗಳು ಅದು ಜನಮಾನಸಕ್ಕೆ ಉಪಯೋಗ ಆಗಬೇಕು ಅನ್ನೋ ಕಲ್ಪನೆಗಳನ್ನು ಇಟ್ಟುಕೊಂಡು ನೀವು ಬರಿತಾ ಹೊರಟ್ರಿ. ಸುಮಾರು 40 ಕವನಗಳನ್ನ ಇದರಲ್ಲಿ ದಾಖಲೀಕರಿಸಿದ್ದೀರಿ. ಜೊತೆಗೆ ಈ ನಿಮ್ಮ ಕವನದ ಮುಖಪುಟ ಏನಿದೆ ಬಹಳ ಸುಂದರವಾಗಿ ಮೂಡಿ ಬಂದಿರುವಂತ ಮುಖಪುಟ. ಜೊತೆಗೆ ಈ ಹಿಂದ್ಗಡೆ ಕುಮಾರ್ ಎಸ್ ಅನ್ನುವಂಥವ್ರು ನಿಮ್ಮ ಒಂದು ಇಂಬರವನ್ನ ಬರೆದಿದ್ದಾರೆ. ಒಬ್ಬ ಕವಿ ಹೇಗಿರ್ಬೇಕು, ಕವಿ ಮನಸ್ಸು ಹೇಗಿದ್ರೆ ಕೃತಿ ಚಂದ ಬರುತ್ತೆ ಅನ್ನುವಂತಹ ಮಾತುಗಳನ್ನು ಹೇಳಿದ್ದಾರೆ. ಮತ್ತೊಂದು ಅರ್ಥಪೂರ್ಣವಾದಂಥ ಒಂದು ಕವನವನ್ನು ಪ್ರೇಕ್ಷಕರಿಗೆ ವಾಚನ ಮಾಡೋದ್ರ ಮೂಲಕ ಅವರ ಒಂದು ಗಮನ ಸೆಳೀರಿ ಅಂತ. ಖಂಡಿತ ಸರ್. ಇನ್ನೊಂದು ಕವನವನ್ನು ಓದಿ. ಪ್ರಜಾವಾಣಿನಲ್ಲಿ ಬಹುಮಾನ ಬಂದಿದೆ, ಓದ್ಬೋದು? ಖಂಡಿತ. ಬೇರೆ ಇಲ್ಲ, ಖಂಡಿತ ನಿಮ್ಗೆ ಯಾವ್ದು ಇಷ್ಟ ಅದು. 2007ನೇ ಇಸ್ವಿನಲ್ಲಿ ದೀಪಾವಳಿ ಪ್ರಜಾವಾಣಿ ಕವನ ಸ್ಪರ್ಧೆನಲ್ಲಿ ನನಗೆ ಬಹುಮಾನವನ್ನು ತಂದುಕೊಟ್ಟ ಒಂದು ಕವಿತೆಯನ್ನು ನಾನೀಗ ಓದ್ಲಿಕ್ಕೆ ಬಯಸ್ತಾ ಇದ್ದೇನೆ. ಇದೊಂದು ತುಂಬ ಚರ್ಚೆಯ ನಂತರ ಹುಟ್ಟಿರ್ತಕ್ಕಂಥ ಒಂದು ಪದ್ಯ, ಮತ್ತೆ ಬಹಳ ಜನ ವಿಮರ್ಶಕರು ಅದನ್ನು ಮೆಚ್ಚಿಕೊಂಡಿರೋ ಕಾರಣದಿಂದಾಗಿ ಈಗ ಮತ್ತೊಮ್ಮೆ ಆ ಪದ್ಯವನ್ನು ಓದ್ತಾ ಇದ್ದೇನೆ ನಿಮ್ಮ ಎದುರಿಗೆ. ಅಪ್ಪ. ಕವನದ ಶೀರ್ಷಿಕೆ ಅಪ್ಪ. ದಪ್ಪ ಪ್ರೇಮಿನ ಕನ್ನಡಕ, ಕಚ್ಚೆ ಪಂಚೆ, ಹಣೆ ತುಂಬಾ ವಿಭೂತಿ, ಮುಖದ ಮಂದಹಾಸದ ಬದಲು ನನ್ನನ್ನು ಬೆಚ್ಚಗೆ ನಿಮ್ಮ ಕಣ್ಣಲ್ಲೇ ಇಟ್ಟುಕೊಂಡು ಬೆಳೆಸಿದ್ದು ನೆನಪಾಗುವುದು. ದಪ್ಪ ಫ್ರೇಮಿನ ಕನ್ನಡಕ, ಕಚ್ಚೆ ಪಂಚೆ, ಹಣೆ ತುಂಬಾ ವಿಭೂತಿ, ಮುಖದ ಮಂದಹಾಸದ ಬದಲು ನನ್ನನ್ನು ಬೆಚ್ಚಗೆ ನಿಮ್ಮ ಕಣ್ಣಲ್ಲೇ ಇಟ್ಟುಕೊಂಡು ಬೆಳೆಸಿದ್ದು ನೆನಪಾಗುವುದು. 7ನೇ ತರಗತಿಯವರೆಗೆ ಚಿಕ್ಕ ಹುಡುಗಿಯಾಗಿದ್ದ ನಾನು 8ಕ್ಕೆ ಮೈನೆರೆದು ದೊಡ್ಡವಳಾಗಿದ್ದೆ. 7ರಲ್ಲಿ ಟೂರು ತಪ್ಪಿದ್ದಕ್ಕೆ ಚಿಕ್ಕವಳಿದ್ದದ್ದು, 8ರ ನಂತರ ತಪ್ಪಿದ್ದಕ್ಕೆ ದೊಡ್ಡವಳಾದದ್ದು. ನೀವು ನನ್ನನ್ನು ಪ್ರೀತಿಯಿಂದ ಜೋಪಾನ ಮಾಡಿದ್ದು, ನೀವೇ ಎದ್ದು ಬಂದು ಕೈ ಹಿಡಿದುಕೊಂಡಂತೆ ನೆನಪಾಗಿ ಬೆವರಿ ಬಿಳಿಚಿ ಎಚ್ಚರಾದ ಹಾಗಾಗುವುದು. ನೀವೇ ನಿಂತು ಹೆಜ್ಜೆ ತಿದ್ದಿ ತಲೆ ಎತ್ತದಂತೆ ನಡೆಸಿ ಮರ್ಯಾದೆಯಾಗಿ ಬದುಕಲು ಕಲಿಸಿದಿರಿ. ಪ್ರೀತಿ ಮಾಡುವುದು, ಹುಡುಗರ ನೋಡುವುದು ಪರಮ ಪಾಪವೆಂದು ಕಲಿಸಿದಿರಿ. ನಾನು ಚಾಚೂ ತಪ್ಪದೆ ಕಲಿತು ಮಲಗಿ ತಲೆ ಎತ್ತಿ ಹುಡುಗನ ನೋಡಿ ಹೆಣ್ಣಾಗಿ ಅರಳಿ ಇನ್ನೇನು ಮೇಲೆ ಹಾರಬೇಕೆನ್ನುವಾಗ ಕಾಲು ಹೂತು ಹೋದ ಹಾಗೆ ಕನಸಾದ ನಂತರ ಪೂರ್ಣ ನಿಮ್ಮದೇ ನೆನಪು. ನನ್ನ ಬೇಕು ಬೇಡಗಳನ್ನು
ಡ್ರೆಸ್ಸು, ಊಟ, ಮಾತು, ವರ್ತನೆ ಎಲ್ಲವನ್ನ ನೀವೇ ಖುದ್ದು ನಿಂತು ಆಯ್ಕೆ ಮಾಡಿದಿರಿ, ನನ್ನ ಜೋಪಾನ ಮಾಡಿದಿರಿ ಕೆಡದಂತೆ. ಅಷ್ಟೇ ಅಲ್ಲದೆ ನೀವು ನನಗಾಗಿ ಆರಿಸಿದ ಇವರು ಥೇಟು ನಿಮ್ಮಂತೆ, ಹೆಜ್ಜೆ ಹೆಜ್ಜೆಗೂ ನಿಮ್ಮದೇ ನೆನಪು. ಅಂದರೆ ಈ ಭಾರತೀಯ ಪರಂಪರೆಯ ಒಬ್ಬ ಅಪ್ಪ ತನ್ನ ಮಗಳನ್ನು ಗೌರವಿತವಾಗಿ ಬದುಕೋದನ್ನು ಕಲಿಸಿ ಕೈ ಹಿಡಿದು ನಡೆಸಿದ್ದರ ಒಂದು ಸ್ಮರಣೆ ಅಂತ ನಾನು ಭಾವಿಸ್ತೀನಿ. ಇಲ್ಲ, ಸಣ್ಣದೊಂದು ಬದಲಾವಣೆಯನ್ನು ನಾನು ಬಯಸ್ತೀನಿ. ಯಾವುದದು? ಭಾಳ ಮಕ್ಕಳನ್ನು ಬೆಳೆಸುವಾಗ ನಾವು ವಹಿಸುವಂತಹ ಎಚ್ಚರಿಕೆ ಅವರ ಸ್ವಾತಂತ್ರ್ಯವನ್ನು ಎಲ್ಲೋ ಒಂದು ಬಾರಿ ಅದನ್ನ ಹರಣ ಮಾಡಿಬಿಡುವ ಹಾಗಾಗತ್ತೆ. ಆಯ್ಕೆಗಳನ್ನು ಕೊಡದೆ ಎಚ್ಚರಿವಾಗುತ್ತೆ. ಯಾವುದನ್ನು ಅಥಾರಿಟೇಟಿವ್ ಅಂತ ಕರಿತೀವಿ, ಆ ಅಥಾರಿಟೇಟಿವ್ ಹ್ಯಾಂಡ್ ಇದ್ದಾಗ ನಮ್ಮ ಮುಂದಿನ ಅಂದರೆ ಯಾರಿರ್ತಾರೆ ಅವರ ಆಸೆಗಳು ಹೇಗೆ ಕಮರಿ ಹೋಗ್ತವೆ, ಬದುಕು ಹೇಗೆ ವ್ಯತ್ಯಾಸ ಆಗುತ್ತೆ ಅಂತ ಅನ್ನೋದನ್ನು ಪ್ರೀತಿಯನ್ನು ಹಂಚಿಕೊಳ್ಳುತ್ತಲೇ ಮಗಳು ಭಯವನ್ನು ಹೇಳಿಕೊಳ್ಳುವಂಥ ಒಂದು ಪರಕಾಯ ಪ್ರವೇಶದ ಪದ್ಯ ಇದು. ಫೆಮಿನಿಸ್ಟಿಕ್ ಯಾವುದನ್ನ ಸ್ತ್ರೀವಾದಿ ಸಂವೇದನೆ ಅಂತ ನಾವೇನು ಕರಿತೀವಿ ಅದನ್ನ ನಾವು ತುಂಬಾ ಢಾಳವಾಗಿ ಓದ್ಕೊಂಡ ಸಂದರ್ಭದಲ್ಲಿ ರಚಿತವಾಗಿರ್ತಕ್ಕಂಥ ಪದ್ಯ ಸರ್ ಇದು. ಓಕೆ, ಒಂದು ಕಾಲಘಟ್ಟದಲ್ಲಿ ಈ ನಿಮ್ಮ ಅನಿಸಿಕೆ ಒಳ್ಳೆಯದಾದರೂ ಸಹ ಈ ಹೊತ್ತಿನ ಕಾಲಘಟ್ಟದಲ್ಲಿ ಒಂದಷ್ಟು ಸ್ವಾತಂತ್ರ್ಯ ಅನ್ನುವಂಥದ್ದು ಅತಿಯಾದ ಬಳಕೆ ಆದಾಗ ಅಥವಾ ಸ್ವಾತಂತ್ರ್ಯದ ಪರಿಧಿಯನ್ನು ವಿಸ್ತರಿಸ್ತಾ ಹೋದಾಗ, ಎಲ್ಲೆಗಳನ್ನು ಮೀರಿದಾಗ ಮನೆತನಕ್ಕೆಲ್ಲೋ ಒಂದು ಅಗೌರವ ಆಗಬಾರದು ಅನ್ನುವ ತಂದೆಯ ಎಚ್ಚರಿಕೆಯೂ ಇದ್ದಿರಬಹುದು. ಖಂಡಿತ ಇದೆ. ಆ ನಿಟ್ಟಿನೊಳಗೆ ಈ ಹೊತ್ತಿನ ಕಾಲಘಟ್ಟದ ಪೋಷಕರು ಮಕ್ಕಳನ್ನು ಹೇಗೆ ಬೆಳೆಸಿದ್ರೆ ಚೆನ್ನ ಅಂತ ಅನ್ಸುತ್ತೆ ಸರ್? ಈಗ ಝೆಡ್ ಕಥೆಗಳಲ್ಲಿ ಒಂದು ಸಣ್ಣ ಪುಟ್ಟ ಕಥೆ ಬರುತ್ತೆ. ಒಂದು ಹಕ್ಕಿ ಮರಿಯನ್ನು ನೀವು ಕೈಯಲ್ಲಿ ಹಿಡ್ಕೊಂಡಿರ್ತೀರಿ, ಅದನ್ನು ಎಷ್ಟು ಬಿಗಿಯಾಗಿ ಹಿಡ್ಕೊಂಡ್ರೆ ಅದು ಸುರಕ್ಷಿತವಾಗಿರುತ್ತೆ ಅಂತ ನಮಗೆ ಗೊತ್ತಿರುತ್ತೆ. ಅದನ್ನು ಎಷ್ಟು ಲೂಸ್ ಮಾಡಿದ್ರೆ ಅದು ಎಲ್ಲಿ ಹಾರ ಹೋಗುತ್ತೆ ಅಂತ ನಮ್ಗೆ ಗೊತ್ತಿರುತ್ತೆ. ಇದು ಎಷ್ಟು ಮಟ್ಟಿಗೆ ಇಟ್ಕೋಬೇಕು ಅಂತನೂ ಆ ಪಕ್ಷಿಯ ಬಗೆಗಿನ ಪ್ರೀತಿ, ಕಾಳಜಿ ಮತ್ತೆ ಅದರ ಸ್ವಾತಂತ್ರ್ಯವನ್ನು ಗೌರವಿಸಿ ಇಟ್ಕೋಬೇಕಾಗತ್ತೆ. ಹೀಗೇ ಇರಬೇಕು ಅಂತ ಹೇಳುವಂತಹ, ಹೀಗಿದ್ರೆ ಸರಿ ಅಂತ ಹೇಳುವಂತಹ ವರ್ಡಿಕ್ಟನ್ನು ಕೊಡ್ಲಿಕ್ಕೆ ಯಾವ ಕಾಲದಲ್ಲೂ ಸಾಧ್ಯ ಇಲ್ಲ. ಯಾಕಂದ್ರೆ ಕೌರವರನ್ನು ಬೆಳೆಸುವಾಗ ಎಂಥ ಗುರುಗಳಿದ್ರು ಕೂಡ ಅವರಿಗೆ ಹೇಗಾಯಿತು ಅಂತ ಅನ್ನೋದನ್ನು ನಾವು ಗಮನಿಸಿದ್ದೀವಿ. ಆಧುನಿಕ ಕಾಲದಲ್ಲಿ ಈ ಪೇರೆಂಟಿಂಗ್ ಅಂತ ಇದೆಯಲ್ಲ, ಇದು ಹಿಂದೆ ಇದ್ದಂತಕ್ಕಿಂತ ಬಹಳ ಕಷ್ಟ ಇದೆ. ಯಾಕಂದ್ರೆ ಇಡೀ ಸಮಾಜದಲ್ಲಿ ಮಾದರಿಗಳೇ ಇಲ್ಲದೆ ಇರತಕ್ಕಂಥ ಸಂದರ್ಭದಲ್ಲಿ, ಆಮೇಲೆ ಮಾಧ್ಯಮಗಳು ಮಕ್ಕಳ ಮೇಲೆ ಪೂರಕ ವಾತಾವರಣವನ್ನ ಬೀರೋದಕ್ಕಿಂತ ವ್ಯತಿರಿಕ್ತ ಪರಿಣಾಮಗಳನ್ನ ಬೀರೋದನ್ನೇ ಬಹಳ ಢಾಳವಾಗಿ ತೋರಿಸ್ತಿರ್ತಕ್ಕಂಥ ಸಂದರ್ಭದಲ್ಲಿ ತಂದೆ ತಾಯಿಗಳಿಗೆ ನಿಜವಾಗ್ಲೂ ಕಷ್ಟ ಈಗ ಇದೆ. ಹೀಗಿರಬೇಕು ಅಂತ ಹೇಳಲಿಕ್ಕೆ ಯಾವುದೇ ಮಾನದಂಡಗಳಿಲ್ಲ. ಆದ್ರೆ ಹೇಗಿರಬಾರದು ಅಂತ ಅನ್ನೋದನ್ನ ನಾವೇ ನಿರ್ಧರಿಸಿ ಹೇಳಬೇಕು. ಒಂದಿಷ್ಟು ಕಾಲ ಸ್ವಾತಂತ್ರ್ಯ ಎಷ್ಟಿರಬೇಕು ಮತ್ತೆ ಅವುಗಳನ್ನ ನಿಯಂತ್ರಣ ಎಷ್ಟಿರಬೇಕು ಅಂತ ಅನ್ನೋದನ್ನ ತಂದೆ ತಾಯಿಗಳು ಅವರವರ ಕುಟುಂಬದ ಹಿನ್ನೆಲೆಯಲ್ಲಿ, ಅವರವರ ಸಂಸ್ಕಾರದ ಹಿನ್ನೆಲೆಯಲ್ಲಿ ನಿರ್ಧರಿಸಬೇಕೇ ವಿನಃ ಬೇರೆಯವರು ಅದನ್ನ ಸಜೆಸ್ಟ್ ಮಾಡ್ಲಿಕ್ಕೆ. ಒಟ್ಟಾರೆ ಒಂದು ಸುಖಿ ಸಮಾಜದಲ್ಲಿ ಆದರ್ಶ ವ್ಯಕ್ತಿಗಳಾಗಿ ಬದುಕಬೇಕು ಅನ್ನೋ ನಿಟ್ಟಿನೊಳಗೆ ಬದುಕನ್ನು ಕಟ್ಟಿಕೊಡ್ಬೇಕು. ಖಂಡಿತ ಸರ್. ಅದ್ರ ಜೊತೆಗೆ ಈ ಹೊತ್ತು ನೀವು ಉಪನ್ಯಾಸಕ್ಕಾಗಿ ಸುದೀರ್ಘ ಸೇವೆಯನ್ನು ಮಾಡಿದವರಾಗಿದ್ದೀರಿ. ಒಂದಷ್ಟು ಒಳವರ್ಗಗಳನ್ನು, ಬದುಕಿನ ಆಯಾಮಗಳನ್ನು ಅನುಭವಿಸಿದ್ದೀರಿ. ಕಷ್ಟ ಯಾವುದು, ಸುಖ ಯಾವುದು, ದಿಢೀರ್ ಸುಖ ಬಂದರೆ ಏನಾಗುತ್ತೆ, ಈ ಎಲ್ಲ ಆಯಾಮಗಳಲ್ಲಿ ಪಾಠ ಬೋಧನೆಯ ಸಂದರ್ಭಗಳನ್ನು ಹೇಳ್ತಾ ಹೋಗ್ತೀರಿ. ಹಾಗಾದರೆ ಈ ಹೊತ್ತು ಒಬ್ಬ ವಿದ್ಯಾರ್ಥಿ ಹೇಗೆ ತನ್ನ ಬದುಕನ್ನು ರೂಪಿಸ್ಕೊಳ್ಬೋದು ಅನ್ನೋ ಒಬ್ಬ ಶಿಕ್ಷಕರಾಗಿ ಅಥವಾ ಉಪನ್ಯಾಸಕರಾಗಿ ನಿಮ್ಮ ಸಂದೇಶ? ತುಂಬ ಒಳ್ಳೆ ಪ್ರಶ್ನೆ ಕೇಳಿದ್ರಿ ಸರ್ ನೀವು. ನಮ್ಮ ಕಾಲದಲ್ಲಿ ನಾವು ನಮ್ಮ ಬದುಕನ್ನು ಕಟ್ಟಿಕೊಳ್ಳಿಕ್ಕೆ ಎರಡು ಬಹಳ ಶಕ್ತಿಗಳಿದ್ವು. ಒಂದು ನಮ್ಮ ಕಾಲದ ಪಠ್ಯ, ಟೆಕ್ಸ್ಟ್ ಇತ್ತಲ್ಲ ಸರ್, ಅದು ಬಹಳ ಅದ್ಭುತವಾಗಿತ್ತು. ಅದು ಅಫೆಕ್ಟಿವ್ ಡೊಮೈನ್ ಅನ್ನು ರೀಚ್ ಆಗ್ತಾ ಇತ್ತು. ಎರಡನೇ ಬಹಳ ದೊಡ್ಡ ಶಕ್ತಿ ಅಂದರೆ ನಮ್ಮ ಕಾಲದ ಮೇಷ್ಟ್ರು. ಅವರ ವ್ಯಕ್ತಿತ್ವ ಎಷ್ಟು ಚೆನ್ನಾಗಿತ್ತು ಅಂತಂದರೆ, ಅವರ ಪಾಠ ಮಾಡೋದ್ರಿಂದ 10% ಕಲಿತ್ರೆ 90% ಆ ವ್ಯಕ್ತಿತ್ವವನ್ನು ನೋಡಿ ನಾವು ಕಲಿತಾ ಇದ್ವಿ. ಖಂಡಿತ. ಬಹುಶಃ ಈಗ ನಾವೇನು ಮತ್ತೆ ಹಳೆಯ ಕಾಲಕ್ಕೆ ವಾಪಸ್ ಹೋಗಿ ನಾವು ಬರಬೇಕು ಅಂತಕ್ಕಂಥದ್ದು ಏನೋ ಒಂದು ಚಳವಳಿನೇ ನಡೀತಲ್ಲ, ಹಾಗೆ ಅಫೆಕ್ಟಿವ್ ಡೊಮೈನ್ ಅನ್ನು ತಲುಪಿಸುವಂತಹ ಪಠ್ಯಗಳು ನಮಗೆ ವಾಪಸ್ ಬರಬೇಕು. ಕಮ್ಯುನಿಕೇಟಿವ್ ಅಪ್ರೋಚ್ ಮೂಲಕ ನಾವು ಲ್ಯಾಂಗ್ವೇಜ್ ಟೆಕ್ಸ್ಟ್ಗಳನ್ನು, ಲಿಟ್ರೇಚರ್ ಟೆಕ್ಸ್ಟ್ಗಳನ್ನು ರೂಪಿಸುವಂಥ ಒಂದು ಕಾಲದಲ್ಲಿ ಅದರ ಉದ್ದೇಶ ಚೆನ್ನಾಗಿತ್ತಾದರೂ ಅವು ಉಂಟು ಮಾಡತಕ್ಕಂಥ ಪರಿಣಾಮಗಳು ಬಹಳ ಅಡ್ಡ ಪರಿಣಾಮಗಳು ಜಾಸ್ತಿ ಆಗಿದ್ದಾವೆ. ಯಾಕೆಂದರೆ ಮಕ್ಕಳ ಮನಸ್ಸನ್ನು ತಲುಪ್ತಾ ಇಲ್ಲ, ಅವು ಬೌದ್ಧಿಕತೆಯನ್ನು ಕಲಿಸುವಂಥವಾಗ್ಬಿಡ್ತವೆ. ಸೊ ಮನಸ್ಸನ್ನು ಶುದ್ಧೀಕರಿಸುವಂತಹ, ವ್ಯಕ್ತಿತ್ವ ನಿರ್ಮಾಣ ಮಾಡುವಂತಹ ಒಂದು ಶಾಲೆಯ ಪರಿಸರವನ್ನು, ಕಾಲೇಜುಗಳ ಪರಿಸರವನ್ನು ನಿರ್ಮಾಣ ಮಾಡದೆ ನಮಗೆ ಬಹಳ ದೊಡ್ಡ ಕಷ್ಟವನ್ನು ನಾವು ಮುಂದೆ ಎದುರಿಸ್ತೀವಿ ಅಂತ ಹೇಳಿ ಈಗ ಯುರೋಪಲ್ಲಿ ಯಾವುದನ್ನು ಡಿಸ್ಕೂಲಿಂಗ್ ಅಂತ ಕರಿತಾ ಇದ್ದಾರೋ, ಬಹುಶಃ ನಾವು
ಆ ಮಟ್ಟಕ್ಕೆ ಹೋಗಿ ಮತ್ತೆ ನಮ್ಮ ಅವರ ತಂದೆ ತಾಯಿಗಳು ಅವರ ಮಕ್ಕಳ ಜವಾಬ್ದಾರಿಯನ್ನ ಹೊತ್ಕೊಳ್ಳುವಂತ ಕಾಲ ಬರುತ್ತೇನೋ ಅಂತ ನಾನು ಅನ್ಕೊಳ್ತಾ ಇದ್ದೀನಿ. ಈಗಂತೂ ಪ್ರಸ್ತುತ ಭಾರತದ ಸ್ಥಿತಿನಲ್ಲಿ ಶಿಕ್ಷಕರ ಜವಾಬ್ದಾರಿ ತುಂಬಾ ಮೇಲ್ಮಟ್ಟದ್ದಾಗಿದೆ. ಪ್ರಾಥಮಿಕ ಹಂತದಲ್ಲಿ ಆಗಿರ್ಬೋದು, ಹೈಸ್ಕೂಲ್ ಹಂತದಲ್ಲಾಗಿರ್ಬೋದು, ಪದವಿ ಪೂರ್ವ ಹಂತದಲ್ಲಿ, ಪದವಿ ಹಂತದಲ್ಲಿ, ಮತ್ತೆ ವಿಶ್ವವಿದ್ಯಾಲಯಗಳ ಹಂತದಲ್ಲಿ ಕೂಡ ಬಹಳ ಮುಖ್ಯವಾಗಿ ನಾವು ಶಿಕ್ಷಕರ ವ್ಯಕ್ತಿತ್ವ ಬಹಳ ಮುಖ್ಯ ಆಗಬೇಕು ಅಂತ ನಾನು ಬಯಸ್ತೇನೆ. ಆಮೇಲೆ ಯಾವುದೋ ಮುಲಾಜುಗಳಿಗೆ ನಾವು ಟೆಕ್ಸ್ಟ್ಗಳನ್ನು ಆಯ್ಕೆ ಮಾಡಿಕೊಂಡು ಆಯ್ಕೆಯ ಸಮಿತಿಗೆ ಪರಿಚಯ ಇರುವವರ ಮೂಲಕ ನಾವು ಪರಿಚಯ ಇರುವವರಿಗೆ ಒಂದೇನೋ ಕೃತಜ್ಞತೆ ಸಲ್ಲಿಸುವ ಹಾಗೆ ನಾವು ಪಠ್ಯಗಳನ್ನು ಆಯ್ಕೆ ಮಾಡ್ಕೊಳ್ತಾ ಹೋದರೆ ಬಹುಶಃ ಮುಂದಿನ ಜನಾಂಗವನ್ನು ನಾವು ನಿರ್ಮಾಣ ಮಾಡೋದು, ಅವರ ವ್ಯಕ್ತಿತ್ವ ನಿರ್ಮಾಣ ಮಾಡೋದು, ನಮ್ಮ ಭಾರತದ ಭವಿಷ್ಯವನ್ನು ಕಟ್ಕೊಳ್ಳೋದು ತುಂಬ ಕಷ್ಟ ಆಗಬಹುದು ಅಂತ ನಾನು ಭಾವಿಸ್ತೇನೆ ಸರ್. ಖಂಡಿತ ನಿಮ್ಮ ಮಾತುಗಳಲ್ಲಿ ಒಂದು ಸುಖಿ ಸಮಾಜದ ಬಗೆಗಿನ ಕಳಕಳಿ, ವ್ಯಕ್ತಿತ್ವ ವಿಕಸನದಲ್ಲಿ ಹೀಗಿದ್ರೆ ಚೆನ್ನ ಅನ್ನುವಂಥ ಅಂಶಗಳೇನಿದ್ದಾವೆ, ನಿಜಕ್ಕೂ ಇವತ್ತಿನ ಶಿಕ್ಷಣ ವ್ಯವಸ್ಥೆ ಮತ್ತು ಶಿಕ್ಷಕ ವೃತ್ತಿಯ ವಾರಸುದಾರರು ನಾವೇನಿದ್ದೇವೆ ಆ ನಿಟ್ಟಿನಲ್ಲಿ ಒಂದು ಧನಾತ್ಮಕವಾದ ಇಂಥ ಯೋಚನೆಯನ್ನು ಮಾಡಬೇಕಾಗಿದೆ. ವಿದ್ಯಾರ್ಥಿಗಳು ತಮ್ಮ ಭವಿಷ್ಯಕ್ಕಾಗಿ ಆದರ್ಶ ಗುರುಗಳನ್ನು ಆರಾಧಿಸುವಂತಹ ದಿನಮಾನಗಳಲ್ಲಿ ನಾವು ವಿದ್ಯಾರ್ಥಿಗಳನ್ನು ಪ್ರೇರಣೆ ಕೊಡುವಂಥ ನಿಟ್ಟಿನಲ್ಲಿ ಭಾಳ ಅತ್ಯುತ್ತಮವಾದಂಥ ಮಾತುಗಳನ್ನು ನೀಡಿದ್ದೀರಿ. ಈ ಹೊತ್ತು ಬಿಸುದ್ದಿ ವಾಹಿನಿಯ ಕರೆಗೆ ಹೋಗೊಟ್ಟು ತಮ್ಮ ಕಾರ್ಯಕ್ರಮಗಳ ಮಧ್ಯೆ ಬಿಡುವು ಮಾಡಿಕೊಂಡು ನಮ್ಮ ಸ್ಟುಡಿಯೋಕ್ಕೆ ಬಂದು ನಿಮ್ಮ ಕವನ ಸಂಕಲನದ ಒಂದು ಬಿಡುಗಡೆಯ ಶುಭ ಸಮಾರಂಭದ ಸಂದರ್ಭದಲ್ಲಿ ಅದರ ಸುತ್ತ ಒಂದಷ್ಟು ಶಿಕ್ಷಕ ವೃತ್ತಿ ಮತ್ತು ಸಾಹಿತ್ಯ, ಕಲೆ, ಬದುಕಿನ ಬಗ್ಗೆ ಮಾಹಿತಿಯನ್ನು ಹಂಚಿಕೊಟ್ಟಿದ್ದಕ್ಕಾಗಿ ನಮ್ಮ ಬಿಸುದ್ದಿ ವಾಹಿನಿ ಬಳಗದ ಪರವಾಗಿ ನಿಮಗೆ ಹೃತ್ಪೂರ್ವಕ ವಂದನೆ, ಅಭಿನಂದನೆಗಳು. ಧನ್ಯವಾದಗಳು ಸರ್. ಬಿಸಿ ಸುದ್ದಿ ವಾಹಿನಿಗೂ ಕೂಡ ನನ್ನನ್ನು ಆಹ್ವಾನಿಸಿ ಇಂಥದ್ದೊಂದು ಅವಕಾಶವನ್ನು ನಿಮ್ಮೆದುರಿಗೆ ಮಾತಾಡಲಿಕ್ಕೆ ಅವಕಾಶವನ್ನು ಕಲ್ಪಿಸಿಕೊಟ್ಟಿದ್ದಕ್ಕಾಗಿ ಇಡೀ ಈ ವಾಹಿನಿಗೆ ನನ್ನ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಅರ್ಪಿಸ್ತೀನಿ. ಜೊತೆಗೆ ನೀವು ಕೂಡ ಅತ್ಯಂತ ಉತ್ತಮವಾದ ಪ್ರಶ್ನೆಗಳನ್ನು ಕೇಳಿದಿರಿ. ನಿಮಗೂ ಕೂಡ ನಾನು ಅತ್ಯಂತ ಆಭಾರಿಯಾಗಿದ್ದೇನೆ. ನಮಸ್ಕಾರ ಸರ್. ಥ್ಯಾಂಕ್ ಯು. ಆತ್ಮೀಯರೇ, ಇದುವರೆಗೂ ಕೇಳಿದ್ರಲ್ಲ ಇಂಗ್ಲಿಷ್ ಶಿಕ್ಷಕರೊಬ್ಬರ ಕನ್ನಡಾಭಿಮಾನ ಮತ್ತು ಕನ್ನಡದ ಕೃಷಿಯಲ್ಲಿ ಅವರ ಏಳಿಗೆಯ ಮೆಟ್ಟಲುಗಳ ಬಗ್ಗೆ ತಿಳ್ಕೊಂಡಿದ್ದೀರಿ. ಮುಂದಿನ ವಾರ ಮತ್ತೊಬ್ಬ ಅತಿಥಿಯೊಂದಿಗೆ ಭೇಟಿಯಾಗ್ತೀನಿ. ಅಲ್ಲಿಯವರೆಗೂ ನಮಸ್ಕಾರ.